शुद्धज्ञानस्वरूपिणे भक्तानां हृदये नित्यं दिव्यं नृत्यं प्रकुर्वते। मा गच्छत्वं इतस्ततो गिरीशभोः मय्येव वासं कुरु। स्वामिन् आदिकिरात मामकमनः कान्तारसीमान्तरे वर्तन्ते बहुशो मृगाः मदजुषो मात्सर्यमोहादयः। तान् हत्वा मृगया विनोदरुचिता लाभं च सम्प्राप्स्यसि। माता च पार्वती देवी पिता देवो महेश्वरः बान्धवा शिवभक्ताश्च स्वदेशो भुवनत्रयम्। ಭಗವಂತ ಭಗವತಿಯರ ಪವಿತ್ರ ಪಾದಾರವಿಂದಗಳ ಸ್ಮರಣೆಯಲ್ಲಿ ಅವರಿಗೆ ನಮಸ್ಕರಿಸ್ತಾ ಎಲ್ಲ ಭಕ್ತ ವೃಂದದವರಿಗೂ ನಮಸ್ಕಾರ ಮಾಡಿ ನಮ್ಮ ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ಸುಂದರಮೂರ್ತಿ ನಾಯನಾರ ಬಗ್ಗೆ ಅವರ ಜೀವನ ವೃತ್ತಾಂತವನ್ನು ಸ್ವಲ್ಪ ಮಟ್ಟಿಗೆ ಗಮನಿಸಿದ್ವು, ಒಂದು ಹಂತದವರೆಗೂ. ಬಹಳ ಕಾಲ ಆಗಿಬಿಟ್ಟಿರೋದ್ರಿಂದ ಮತ್ತೊಮ್ಮೆ ಬ್ರೀಫಾಗಿ ಅದನ್ನು ಜ್ಞಾಪಿಸ್ಕೊಳ್ಳೋಣ ಅಂತ ಅನಿಸತ್ತೆ. ಅವರ ಪ್ರಾರಂಭದಲ್ಲಿ ಒಂದು ತರಹ ವಿವಾಹಕ್ಕೆ ಸಿದ್ಧರಾಗಿದ್ದಾಗ ಭಗವಂತನೇ ಅದನ್ನು ಒಂಥರ ತಡೆದು ಎಳ್ಕೊಂಡು ಹೋಗಿ ತನ್ನ ದಾಸನಾಗಿ ಮಾಡಿಕೊಂಡಿದ್ದ ವೃತ್ತಾಂತವನ್ನು ದೀರ್ಘವಾಗಿ ಸ್ಮರಣೆ ಮಾಡಿಕೊಂಡು, ಯಾತಕ್ಕೆ ಹಾಗೆ ಮಾಡ್ದ ಭಗವಂತ ಅಂತ ಹೇಳಿದ್ರೆ ಇವರೇ ಪ್ರಾರ್ಥನೆ ಮಾಡಿಕೊಂಡಿದ್ದರು. ಯಾವಾಗ ಇವರು ಹಿಂದೆ ಕೈಲಾಸದಲ್ಲಿದ್ದಾಗ ಯಾವುದೋ ಇಬ್ಬರು ಸುಂದರ ಸ್ತ್ರೀಯರನ್ನು ನೋಡಿ ಮನಸ್ಸು ಆ ಕಡೆ ಹರಿದಿದ್ದರಿಂದ ಅದೇ ಮನಸ್ಸಿಂದ ಶಿವನಿಗೆ ಕೈಲಾಸದಲ್ಲಿ ಸೇವಕರಾಗಿ ಸೇವೆ ಮಾಡೋಕ್ಕೆ ಬಂದಾಗ ಶಿವ ಅವರನ್ನು ಗಮನಿಸಿ, ಇಲ್ಲಪ್ಪ ಈ ಮನಸ್ಸಿಂದ ಸೇವೆ ಮಾಡೋಕ್ಕಾಗಲ್ಲ, ನೀವು ಭೂಲೋಕಕ್ಕೆ ಹೋಗಿ ಐಹಿಕ ಸುಖವನ್ನು ಅನುಭವಿಸಿ ಮತ್ತೆ ಇಲ್ಲಿ ಬಂದು ಸೇರ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದ. ಆ ಇಬ್ಬರು ಹೆಂಗಸರು ಕೂಡ ಸುಂದರಿಯರು ಕೂಡ ಹೀಗೆ ಭೂಲೋಕ ಬಂದು ಅವತಾರ ಮಾಡಿ ಇದ್ದರು. ಆದ್ದರಿಂದ ಇವರು ಒಂದು ಪ್ರಾರ್ಥನೆ ಮಾಡಿಕೊಂಡಿದ್ದಂತೆ ಆ ಸಮಯದಲ್ಲಿ. ಆವಾಗ ಅವರಿಗೆ ಆಲಾಲು ಸುಂದರರಂತ ಹೆಸರು. ಪ್ರಾರ್ಥನೆ ಏನಪ್ಪ ಅಂತ ಹೇಳಿದ್ರೆ, ನಾನು ಲೌಕಿಕದಲ್ಲಿ ಒಂದು ವೇಳೆ ಮುಳುಗಿಬಿಟ್ಟರೆ, ನನ್ನ ಮರೆತು ಬಿಟ್ಟರೆ ನೀನೇ ಬಂದು ಜ್ಞಾಪಿಸಿ ನನಗೆ ನಿನ್ನ ದಾಸನಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಆಮೇಲೆ ಇವರೇ ಮರೆತಿದ್ರು, ಭಗವಂತ ಮರೀಲಿಲ್ಲ. ಹಾಗಾಗಿ ಎಲ್ಲಿ ಇವರು ಹೋಗಿ ಲೌಕಿಕದಲ್ಲಿ ಮುಳುಗ್ಬಿಡ್ತಾರೋ ಅಂಥೇಳಿ ಆ ಸಂದರ್ಭಕ್ಕೆ ಸರಿಯಾಗಿ ಬಂದು ಎಳ್ಕೊಂಡೋಗಿ ತನ್ನ ದಾಸನನ್ನಾಗಿ ಮಾಡಿಕೊಂಡ ಭಗವಂತ ಈಶ್ವರ ಎಂಬ ಕಥೆಯನ್ನು ಕೇಳಿದ್ವು. ಅದಾಯಿತು. ಅದಾದ ಮೇಲೆ ಮುಂದಕ್ಕೆ ಇವರು ಹೀಗೇ ಮುಂದೆ ಬೆಳೆಯುವಾಗ ನನಗೇನು ಕೆಲಸ ಅಂತ ಕೇಳಿದಾಗ ಭಗವಂತ ನನ್ನನ್ನು ಹಾಡ್ತಾ ಬಾ ನೀನು ಸಾಕು ಅಂತ ಹೇಳಿದಂತೆ. ಅಂದರೆ ಬೇರೆ ಬೇರೆ ಕ್ಷೇತ್ರಾಟನವನ್ನು ಮಾಡಿ ಬೇರೆ ಬೇರೆ ಶಿವಾಲಯಗಳಿಗೆ ಹೋಗಿ ಭಗವಂತನ ಸ್ತೋತ್ರ ಮಾಡು, ನನ್ನನ್ನು ಸ್ತೋತ್ರ ಮಾಡು ಅಂತಲೇ ಹೇಳಿದ್ದ. ಸ್ತೋತ್ರ ಮಾಡಿದ್ರೆ ಇವರ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಇವರು ಸುಂದರವಾದ ಕಂಠ ಹೊಂದಿತ್ತು. ಅಂತ ಮಧುರವಾದ ಕಂಠದಿಂದ ಇವರು ಹಾಡು ಹೇಳ್ತಾ ಇದ್ದರು. ಆಶು ಕವಿಗಳು ತಕ್ಷಣವೇ ಕವಿತ್ವದಿಂದ ಭಗವಂತನ ಸ್ತೋತ್ರ ಮಾಡುವಂಥ ಒಂದು ಶಕ್ತಿ ಇವರಿಗಿತ್ತು. ಅದನ್ನು ಹಾಡಿನ ರೂಪದಲ್ಲಿ ಮಧುರವಾದ ಕಂಠದಿಂದ ಹಾಡ್ತಾ ಇದ್ದರು. ಅದನ್ನು ಕೇಳೋದಕ್ಕೆ ಭಗವಂತನಿಗೆ ಬಹಳ ಸಂತೋಷವಂತೆ. ಅದಕ್ಕೋಸ್ಕರ ಅವರನ್ನು ಹಾಡಕ್ಕೆ ಬಿಡ್ತಾ ಇದ್ದ, ಪೂರ್ತಿ ಕೇಳ್ತಾ ಇದ್ದ ಎಂಬುದಾಗಿ ಗಮನಿಸಿದ್ದು. ಹಾಗೆ ಒಂದು ಸಲ ಹೀಗೆ ಇವರು ದೇವಾಲಯದಲ್ಲಿ ಮಲಗಿದ್ದಾಗ ಭಗವಂತನೇ ಬ್ರಾಹ್ಮಣ ವೇಷದಲ್ಲಿ ಬಂದು ಅವರ ಪಾದದ ಮೇಲೆ ಅವರ ಶಿರಸ್ಸಿನ ಮೇಲೆ ತನ್ನ ಪಾದವನ್ನಿಟ್ಟು ಅನುಗ್ರಹ ಮಾಡ್ದ ಎಂಬುದಾಗಿ. ಆ ಸಮಯದಲ್ಲಿ ಅವ್ರಿಗೂ ಗೊತ್ತಾಗಿಲ್ಲ, ಬೈದಿದ್ರು. ಆದರೆ ಸುಂದರರು ಬೈದಿದ್ರು. ಆಮೇಲೆ ಗೊತ್ತಾಯ್ತು, ಅಯ್ಯೋ ನೀನು ತಿರುವಡಿ ದೀಕ್ಷೆಯನ್ನು ಕೊಟ್ಟಿಯಲ್ಲಪ್ಪ ನೀನು ಅಂಥೇಳಿ ತುಂಬ ಸಂತೋಷಪಟ್ಟು ಮಾಡಿದ್ರು. ಭಗವಂತನೇ ನಾನು ಕೇಳದೆ ಅವನಾಗೇ ಕೊಟ್ಟಿದ್ದಾನೆ ಅಂಥೇಳಿ ಭಾಳ ಸಂತೋಷಪಟ್ಟು ಅವನನ್ನು ಹಾಡಿ ಹೊಗಳ್ತಾ ಇದ್ದರು ಅನ್ನೋದನ್ನು ಕೇಳ್ತೀವಿ.
ಇದರ ಮಧ್ಯದಲ್ಲಿ ಒಂದು ಸಲ ಅಕಸ್ಮಾತಾಗಿ ಇವರಿದ್ದಿದ್ದು ತಿರುವಾರೂರಲ್ಲಿ, ಆರೂರಾರ್ ಅಂತಲೇ ಇವರ ಹೆಸರು, ತಿರುವಾರೂರು, ತಿರು ಸೇರಿಸ್ಕೊಂಡು ತಿರುವಾರೂರಾಗಿದೆ, ಚಿದಂಬರದ ಹತ್ತಿರ ಅಂತ ಇಟ್ಕೊಳ್ಳಿ. ಅಲ್ಲಿ ತಿರುವಾರೂರಲ್ಲಿ ಇದ್ದಾಗ ಅಕಸ್ಮಾತಾಗಿ ಒಂದು ದಿವಸ ಅಲ್ಲಿ ಒಬ್ಬ ತುಂಬ ಸುಂದರ ಸ್ತ್ರೀಯನ್ನು ನೋಡಿಬಿಟ್ರು. ಅವ್ರು ಯಾರು ಅಂತ ಹೇಳಿದ್ರೆ ಪರವಯ್ಯಾರ್ ಅಂತ ಹಿಂದಿನ ಸಲ ಕಥೆಯಲ್ಲಿ ಹೇಳಿದ್ವಿ. ಅವರೇನೇ ಹಿಂದೆ ಕೈಲಾಸದಲ್ಲಿ ಪಾರ್ವತಿಗೆ ಸೇವೆ ಮಾಡ್ತಾ ಇದ್ದವರು ಇಬ್ಬರು ಸುಂದರ ಸ್ತ್ರೀಯರು ಅಂತ ಹೇಳಿದ್ರೆ ಅದರ ಒಬ್ಬರು ಕಮಲಿನಿ ಅಂತ ಅಲ್ಲಿ ಹೆಸರು ಅವರಿಗೆ, ಇನ್ನೊಬ್ರಿಗೆ ಅನಿಂದಿತಾ ಅಂತ ಹೆಸರು. ಆ ಕಮಲಿನಿ ಈಗ ಹುಟ್ಟಿ ಬಂದಿದ್ದಾಳೆ ಇಲ್ಲಿ. ಇವಳು ನೋಡಿದಾಗ ತಾನಾಗೇ ಏನೋ ಒಂದು ಆಕರ್ಷಣೆ ಉಂಟಾಗ್ಬಿಡ್ತು ಇವರಿಗೆ. ಹಾಗೇನೆ ಅವಳಿಗೂ ಒಂದು ಆಕರ್ಷಣೆ ಉಂಟಾಯಿತು ಇವರನ್ನು ನೋಡಿ. ಹಾಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಹೋಗಿ ಶಿವನನ್ನು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರು. ಶಿವನನ್ನು ಯಾಕೆ ಪ್ರಾರ್ಥನೆ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇವರು ಶಿವನ ದಾಸರಾಗಿದ್ದಾರೆ. ಅದನ್ನ ಇವರಾಗೆ ಇಂಡಿಪೆಂಡೆಂಟಾಗಿ ಯಾವ ಡಿಸಿಷನ್ನು ತಗೊಳ್ಳೋ ಆಗಿಲ್ಲ. ಇವ್ರಿಗೆ ಏನು ತೋರಿದ್ರು ಕೂಡ ಏನು ಮಾಡಬೇಕು ಅಂತಿದ್ರು ಶಿವನ ಪರ್ಮಿಷನ್ ತೊಗೊಂಡೇ ಮಾಡಬೇಕು, ಅದರಿಂದ ಶಿವನನ್ನು ಕೇಳಲೇಬೇಕು. ಹಾಗಾಗಿ ಕೇಳರಂತೆ. ಕೇಳಿಬಿಟ್ಟು ಇವಳನ್ನ ಹೇಗಾದರೂ ಮಾಡಿ ನನ್ನ ಮದುವೆ ಮಾಡ್ಕೊಳ್ಳೋ ಹಾಗೆ ಮಾಡಬೇಕು, ನನಗೆ ಇವಳು ಸೇರಿಸ್ಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡ್ರು. ಅವರು ಕೂಡ ಒಪ್ಕೊಂಡ್ರು. ಹಾಗೆ ಅವಳಿಗೂ ಕೂಡ ಅದೇ ಥರ ಆಸೆ ಇತ್ತು. ಹಾಗಾಗಿ ಇಬ್ಬರಿಗೂ ವಿವಾಹವಾಯಿತು ಅನ್ನೋದನ್ನು ಕೇಳ್ತೀವಿ. ವಿವಾಹವಾಗಿ ಒಂಥರ ಇಬ್ಬರು ಕೂಡ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದರು. ಅವಳಿಗೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿವರೆಗೂ ಒಂದು ಕತೆ ಹೇಳಿದ್ವಲ್ಲ, ಅದರ ಮುಂದಿನ ಒಂದು ಭಾಗದಲ್ಲಿ ಏನಾಯಿತು, ಅವಳು ಬರೋವಾಗ ಜೊತೆಯಲ್ಲಿ ತುಂಬ ಅನೇಕರನ್ನು ಶಿಷ್ಯಕೋಟಿಗಳು ಅಂತಲ್ಲ, ಅವ್ರಿಗೆ ಸಹಾಯ ಮಾಡೋರನ್ನ ಕರ್ಕೊಂಬಂದಿದ್ಲು. ಒಂದು ದೊಡ್ಡ ರೆಟಿನ್ಯೂನೇ ಇತ್ತು ಅವಳಿಗೆ ಅಂತ. ಅಷ್ಟು ಜನರನ್ನು ಮೇಂಟೈನ್ ಮಾಡೋ ಜವಾಬ್ದಾರಿ ಇವ್ರಿಗೆ ಬಂದ್ಬಿಡುತ್ತೆ. ಇವ್ರ ಕೆಲಸ ಅಂತ ಏನೂ ಇರಲಿಲ್ಲ, ಭಗವಂತನ ಸ್ತೋತ್ರ ಮಾಡಿ ಓಡಾಡ್ಕೊಂಡದ್ದು ಭಿಕ್ಷೆ ಅಷ್ಟೇ ಇವ್ರಿಗಾಗಿತ್ತು. ನನಗೇನು ಬೇಕಾದರೂ ಕೂಡ ಭಗವಂತನ ಕೇಳಿ ಪ್ರಾರ್ಥನೆ ಮಾಡಿಕೊಂಡು ತಗೊಳ್ಳೋ ಅಂಥದ್ದು ಅಷ್ಟು ಹಾಗೇ ಇತ್ತು. ಅದರಲ್ಲಿ ಅವಳನ್ನು ಸ್ಯಾಟಿಸ್ಫೈ ಮಾಡಬೇಕು, ತುಂಬ ಧನ ಬೇಕಾಗುತ್ತೆ, ಅಂಥ ಒಂದು ಪರಿಸ್ಥಿತಿ ಬಂತು. ಹಾಗಿದ್ದಾಗ ಒಂದು ಸಲ ಅವಳನ್ನ ಎಷ್ಟು ಪ್ರೀತಿಸ್ತಾ ಇದ್ದರು ಇವರು ಸುಂದರರು ಅಂತ ಹೇಳಿದ್ರೆ ಪರವಯ್ಯರನ್ನ, ಅವಳ ಮನಸ್ಸಿಗೆ ಒಂದು ಕಿಂಚಿತ್ತೂ ನೋವಾಗಬಾರ್ದು. ಅವಳು ಕೇಳಿದ್ದೆಲ್ಲ ಸಿಗಬೇಕು, ಅವಳು ಸಂತೋಷವಾಗಿರಬೇಕು, ಅವಳ ಸಂತೋಷಕ್ಕೆ ಏನೇನು ಬೇಕೋ ಅದೆಲ್ಲ ತಾವು ಮಾಡೋಕ್ಕೆ ಸಿದ್ಧರಾಗಿದ್ದರು. ಆ ತರಹ ಒಂದು ಸನ್ನಿವೇಶ ಕೂಡು ಬಂದಿತ್ತು. ಅದರಲ್ಲಿ ಒಂದು ಮನೆಯೆಲ್ಲ ಪದಾರ್ಥಗಳೆಲ್ಲ ಖಾಲಿ, ಏನು ಮಾಡೋದು? ಸಾಮಾನ್ಯವಾಗಿ ಅವರಿಗೆ ಹಿಂದಿನ ಒಂದು ಇದರಲ್ಲಿ ಸಪ್ಲೈ ಮಾಡ್ತಾ ಇದ್ದ ಒಬ್ಬರು ವೃದ್ಧರು ಮಾಡ್ತಾಯಿದ್ರು, ಅಂಗಡಿಯಿಂದ ಸ್ವಲ್ಪ ಪದಾರ್ಥಗಳೆಲ್ಲ ಬರ್ತಾ ಇತ್ತು. ಆದರೆ ಇವಾಗ ಬರಗಾಲ ಬಂದಿದ್ದರಿಂದ ಅದು ಆಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು, ಏನೂ ಇಲ್ವಲ್ಲ ಅಂತ ಹೇಳಿದಾಗ ಇವರು ಭಗವಂತನ ಪ್ರಾರ್ಥನೆ ಮಾಡಿಕೊಂಡ್ರು. ಭಗವಂತ ಇವರ ಪ್ರಾರ್ಥನೆಯನ್ನು ಮನ್ನಿಸಿ ಇವರಿಗೆ ತುಂಬ ಒಂದು ಅಕ್ಕಿಯನ್ನು ಅಥವಾ ಭತ್ತವನ್ನು ಕೊಟ್ಬಿಟ್ಟ. ಹಿಂದಿನ ವಾರ ಅದಕ್ಕೆ ಕಥೆ ಹೇಳುವಾಗ ನಾನು ಹೇಳಿದ್ದೀನಿ. ಅಷ್ಟು ಕೊಟ್ಟಿದ್ದು ತುಂಬ ಸಂತೋಷವಾಯಿತು ಇವರಿಗೆ, ಇವರು ಪ್ರಾರ್ಥನೆ ಅಂತ ಕೊಟ್ಟಿದ್ದು. ಆದರೆ ಇವರಿಗೆ ಮತ್ತೊಂದು ಇಷ್ಟು ಮೂಟೆಯಾಗಿ ಏನೋ ಒಂದು ಇದು ಗುಡ್ಡವಾಗಿ ಕಾಣಿಸೋಷ್ಟು ಭತ್ತವನ್ನು ನಾನು ಹೇಗೆ ಸಾಗಿಸ್ಲಿ ಊರಿಂದ ಊರಿಗೆ, ನಮ್ಮೂರು ಸಾಗಿಸೋಕ್ಕಾಗಲ್ಲ, ಆ ಕೆಲಸ ನೀನೇ ಮಾಡಬೇಕಪ್ಪ ಅಂಥೇಳಿ ಆ ಜವಾಬ್ದಾರಿನೂ ಶಿವನ ತಲೆ ಮೇಲೆ ಹಾಕಿದ್ರು. ಆವಾಗ ಶಿವ ಏನಿಲ್ಲ ಯೋಚನೆ ಮಾಡಬೇಡ ಅಂಥೇಳಿ ತಮ್ಮ ಗಣಗಳಿದೆಯಲ್ಲ ಶಿವಗಣಗಳು, ಅವ್ರಿಗೆ ಹೇಳಿ ಒಪ್ಪಿಸಿ ಇದೆಲ್ಲ ಕರ್ಕೊಂಡೋಗಿ ಅಲ್ಲಿ ಸಾಗಿಸ್ಬಿಡಿ ಅಂಥೇಳಿ ಸಾಗಾಣಿಕೆ ಕೆಲಸವನ್ನು ಮಾಡಿಸ್ಕೊಂಡ್ರು ಎಂಬುದಾಗಿ ಹೇಳಿದ್ದು. ಅಂದರೆ ಇವರು ಏನು ಪ್ರಾರ್ಥನೆ ಮಾಡಿದ್ರು ಕೂಡ ಶಿವ ಅದನ್ನು ನಡೆಸ್ಕೊಡ್ತಾನೆ. ಅವನು ಯಜಮಾನ, ಇವರು ದಾಸರು, ಕೈಂಕರ್ಯಪರರು. ಆದ್ದರಿಂದ ತನ್ನ ದಾಸನನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಆ ಯಜಮಾನಿಗೂ ಇರೋದರಿಂದ ಯಜಮಾನ ಸ್ಥಾನದಲ್ಲಿ ಭಗವಂತ ಶಿವ ಇವರಿಗೆಲ್ಲ ಮಾಡಿಕೊಡ್ತಾ ಇದ್ದ ಅನ್ನೋದಕ್ಕೆ ಉದಾಹರಣೆಯಾಗಿ ಒಂದನ್ನು ಜ್ಞಾಪಿಸ್ಕೊಂಡಿತ್ತು. ಹೀಗೆ ಆದಮೇಲೆ ಮುಂದಕ್ಕೆ ಇವರು ಒಂದು ಯಾತ್ರೆಯನ್ನು ಕೈಗೊಳ್ತಾರೆ. ಯಾತ್ರೆ ಅಂತ ಹೇಳಿದ್ರೆ ಕ್ಷೇತ್ರಾಟನ, ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಓಡಾಡೋದು, ಅಲ್ಲಿ ಶಿವಾಲಯಕ್ಕೆ ಹೋಗೋದು, ಭಗವಂತನ ಚೆನ್ನಾಗಿ ಸ್ತೋತ್ರ ಮಾಡೋದು, ಹಾಡು ಹೇಳೋದು. ಅವನು ಕೂಡ ಸಂತೋಷವಾಗಿ ಎಲ್ಲ ಕೇಳಿಸ್ಕೊತಾ ಇರ್ತಾನೆ. ಹಾಗೆ ಇವ್ರು ಹೋಗುವಾಗ ತಿರುಪ್ಪುಗಲೂರನ್ನು ಒಂದು ಊರಿಗೆ ಬಂದಿದ್ದಾರೆ. ಅಲ್ಲೇ ಹತ್ತಿರ ಇರೋವಂಥ ಒಂದು ಊರು ಇದು. ತಿರುಪ್ಪುಗಲೂರು ಹಿಂದೆ ಕೇಳಿದ್ದೀವಿ, ಅಪ್ಪರ್ ಅಥವಾ ತಿರುನಾವುಕರಸರು ಕೊನೇ ಕಾಲದಲ್ಲಿ ಬಂದು ತಂಗಿದ್ದಂಥ ಒಂದು ಸ್ಥಳ ಇದು. ಅಲ್ಲೇ ಅವರು ಮುಕ್ತಿಯನ್ನು ಹೊಂದಿದ್ರು ಎಂಬುದಾಗಿ ಹಿಂದಿನ ಒಂದು ಕಥೆಯಲ್ಲಿ ಹೇಳಿದ್ದು. ಅಂಥ ಒಂದು ಊರಿಗೆ ಬಂದಿದ್ದರು. ಅಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಪಂಗುನಿ ಉತ್ತರ ಅಂತ ಬರುತ್ತೆ. ಪಂಗುನಿ ಮಾಸ ಅಂತ ಹೇಳಿದ್ರೆ ವರ್ಷದಲ್ಲಿ ಕೊನೆಯ ಮಾಸ.
ಮಾಸಿ ಪಂಗುನಿ ಅಂತ. ಫಾಲ್ಗುಣ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಫಾಲ್ಗುಣ ಮಾಸ. ಫಾಲ್ಗುಣ ಮಾಸದಲ್ಲಿ ಉತ್ತರ ಫಲ್ಗುನಿ ನಕ್ಷತ್ರ ಅಂತಲ್ಲ, ಅದು ತುಂಬ ವಿಶೇಷವಾದದ್ದು ಅಂಥೇಳಿ ಒಂದು ಪ್ರತೀತಿ ಇದೆ. ಯಾತಕ್ಕದ ವಿಶೇಷ ಅಂತ ಹೇಳಿದ್ರೆ, ಎಲ್ರಿಗೂ ತಿಳಿದಿರೋ ಹಾಗೆ ಒಂದು ದೇವತೆಗಳ ಅಥವಾ ಪರಾದೇವತೆಯ ಒಂದು ವಿವಾಹವಾದಂಥ ಒಂದು ಸಂದರ್ಭ ಅದು ಅಂಥ ದಿವಸ ಅಂಥೇಳಿ ಅದನ್ನು ವಿಶೇಷವಾಗಿ ಕೊಂಡಾಡ್ತಾರೆ. ಉದಾಹರಣೆಗೆ ಪಾರ್ವತಿ ಪರಮೇಶ್ವರ ವಿವಾಹ ಆಗಿದ್ದು ಉತ್ತರ ಫಲ್ಗುನಿಯಲ್ಲಿ, ಪಂಗುನಿ ಉತ್ತರದಲ್ಲಿ. ಹಾಗೆಯೇ ದೇವಸೇನೆಯನ್ನು ಷಣ್ಮುಖ ವಿವಾಹ ಮಾಡಿಕೊಂಡಲ್ಲ, ಅದು ಕೂಡ ಪಂಗುನಿ ಉತ್ತರದಲ್ಲಿ ಅಂತ ಹೇಳ್ತಾರೆ. ಸೀತಾರಾಮರ ವಿವಾಹ ಆಗಿದ್ದು ಪಂಗುನಿ ಉತ್ತರದಲ್ಲಿ ಅಂಥೇಳಿ ಹೇಳ್ತಾರೆ. ಹೀಗೆ ಎಲ್ಲ ದೇವತೆಗಳು ಪರಾದೇವತೆಗಳೆಲ್ಲ ವಿವಾಹ ಮಾಡಿಕೊಂಡಿದ್ದಂಥ ವಿಶೇಷವಾದ ಒಂದು ದಿನ ಪಂಗುನಿ ಉತ್ತರ ಎಂಬುದಾಗಿ ಕೇಳ್ತೀವಿ. ಆ ಪಂಗುನಿ ಉತ್ತರವನ್ನು ವಿಶೇಷವಾಗಿ ಕೊಂಡಾಡ್ತಾರೆ, ದೇವಾಲಯಗಳು ಕೊಂಡಾಡ್ತಾರೆ. ಇಲ್ಲಿ ತಿರುವಾರೂರಲ್ಲಿ, ಹಾಗೆಯೇ ನಮ್ಮ ಇದರಲ್ಲಿ ಶ್ರೀರಂಗದಲ್ಲೂ ಕೂಡ ತುಂಬ ವಿಶೇಷ. ರಂಗನಾಥ ಮತ್ತು ರಂಗನಾಯಕಿ ಇಬ್ಬರು ಕೂಡೋ ಅಂಥ ಒಂದು ಸನ್ನಿವೇಶ ಪಂಗುನಿ ಉತ್ತರದಲ್ಲಿ ಅಂಥೇಳಿ ಅದನ್ನು ದೊಡ್ಡ ಉತ್ಸವವಾಗಿ ಅದನ್ನು ನಡೆಸ್ತಾರೆ, ಅದನ್ನು ನೋಡ್ತೀವಿ. ಹಾಗೆ ಇಲ್ಲೂ ಕೂಡ ಈ ತಿರುಪುಗಲೂರಲ್ಲೂ ಕೂಡ ಪಂಗುನಿ ಉತ್ತರದ ಒಂದು ಸನ್ನಿವೇಶ ಒಂದು ಕೂಡಿ ಬರುತ್ತೆ. ಆವಾಗ ಉತ್ಸವ ನಡೆಯುವಾಗ ಅನೇಕ ಜನ ಭಕ್ತಾದಿಗಳು ಬರ್ತಾರೆ. ಅವರೆಲ್ಲರಿಗೂ ಕೂಡ ದಾನ ಮಾಡುವಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾಳೆ ಇವಳು. ಪರವೆಯರು ಅದನ್ನು ಇಟ್ಕೊಂಡಿದ್ದಾರೆ. ಪರವೆ ಇಟ್ಕೊಂಡಿರೋದ್ರಿಂದ ಇವಳಿಗೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ಬೇಕಾಗತ್ತೆ, ಅದಕ್ಕೆ ಧನ ಸಂಪತ್ತು ಬೇಕಾಗತ್ತೆ. ಇವಳು ತುಂಬ ಆಸೆ ದಾನ ಮಾಡಬೇಕು ಅಂತ ಅವಳಿಗೆ ಯಾವಾಗ ಆಸೆ ಇರುತ್ತೋ ಅದನ್ನು ಪೂರ್ತಿ ಮಾಡೋ ಜವಾಬ್ದಾರಿ ಇವರಿಗೆ ಸುಂದರರು ಬಂದ್ಬಿಡ್ತು. ಹೇಗಾದ್ರೂ ಮಾಡಬೇಕು, ಇವರ ಹತ್ರ ಏನೂ ದುಡ್ಡಿಲ್ಲ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರನ್ನು ಕೇಳಬೇಕು ಹೋಗಿ ಅಂತ ಹೇಳಿದ್ರೆ, ತಮ್ಮ ಯಜಮಾನಾದ ಶಿವನನ್ನೇ ಹೋಗಿ ಕೇಳಬೇಕು. ಹೀಗಾಗಿದೆಯಪ್ಪ, ಏನಾದರೂ ಮಾಡಿ ಇದು ಮಾಡು ಅಂತ ಹೇಳಿ ಕೇಳೋಕ್ಕೆ ಆ ದೇವಸ್ಥಾನಕ್ಕೆ, ಅಲ್ಲಿರೋ ತಿರುಪಗಲೂರು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವರಿಗೆ ಪದಿಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ಸ್ತೋತ್ರವನ್ನು ಮಾಡ್ತಾರೆ, ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಮಾಡಿ ಹೀಗೆಲ್ಲ ಇದೆಯಪ್ಪ ಅಂತ ಹೇಳ್ತಾ ಇರೋವಾಗ ಅವನು ಏನೂ ಉತ್ತರ ಕೊಡಲ್ಲ, ಸುಮ್ಮನೆ ಕೇಳಿಸ್ಕೊಂಡಿದ್ದಾನೆ, ಮೌನಾಗಿದ್ದು ಬಿಡ್ತಾನೆ. ಸರಿ, ಎಲ್ಲ ಆಯಿತು. ಆದಮೇಲೆ ಪದಿಗಳೆಲ್ಲ ಹೇಳಿ ಮುಗಿಸಿ ಕೊನೆಗೆ ರಾತ್ರಿ ಅಲ್ಲೇ ದೇವಾಲಯದಲ್ಲೇ ಮಲಗಿಬಿಡ್ತಾರೆ. ಮಲಗುವಾಗ ಏನು ಇವ್ರ ಬಟ್ಟೆಯನ್ನೇ ಒಂದು ಹಾರಿಸ್ಕೊಂಡು ಅದ್ರ ಮೇಲೆ ಮಲಗ್ತಾರೆ. ಆಮೇಲೆ ತಲೆಗೆ ದಿಂಬು ಅಂತ ಏನೂ ಇಲ್ಲ, ಆಗ್ತಾರೆ. ಮನೆಯಿಂದ ಬಂದುಬಿಟ್ಟಿದಾರಲ್ಲ, ಆವಾಗ ಏನು ಮಾಡ್ತಾರೆ, ಅಲ್ಲೇ ಒಂದು ದೇವಾಲಯದ ಒಂದು ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಇಟ್ಟಿಗೆ ಎಲ್ಲ ಇಟ್ಟಿದ್ರಂತೆ. 2 ಇಟ್ಟಿಗೆ ತೊಗೊಂಬಂದರು, ಅಲ್ಲಿ ತಲೆಗೆ ಇಟ್ಕೊಂಡು ತಮ್ಮ ಉತ್ತರೀಯ ಇದೆಯಲ್ಲ ಅದನ್ನೇ ಅದ್ರ ಮೇಲೆ ಹಾಕಿಬಿಟ್ಟು ಪಟ್ಟು ಉತ್ತರೀಯ, ಇವ್ರು ಯಾವಾಗಲೂ ಹಿಂದೆ ಹೇಳಿದ್ನಲ್ಲ, ಭಗವಂತನೇ ಇವ್ರಿಗೆ ಹೇಳಿದ್ದ ಒಂದು ತಿರುವಡಿ ದೀಕ್ಷೆ ಆದ ಮೇಲೆ ಮುಂದಕ್ಕೆ ಅವ್ರಿಗೆ ಅನುಗ್ರಹ ಮಾಡಿದ. ಏನಪ್ಪ ಅಂತ ಹೇಳಿದ್ರೆ, ನಾನು ನಿನ್ನ ವಿವಾಹವನ್ನು ತಡೆದುಬಿಟ್ಟೆ, ಆದ್ದರಿಂದ ಅದರ ಬದಲು ನೀನು ಯಾವಾಗಲೂ ವಿವಾಹ ಕೋಲದಲ್ಲೇ ಇರಬೇಕು ಅಂತ. ವಿವಾಹ ಸಂದರ್ಭದಲ್ಲಿ ಹೇಗಿದೆಯೋ ಅದೇ ಕೋಲದಲ್ಲೇ ಇರಬೇಕಂದ್ರೆ ಪಟ್ಟು ವಸ್ತ್ರವನ್ನೇ ಪಂಚೆಯನ್ನೇ ಧರಿಸಿರಬೇಕು, ಪಟ್ಟು ಉತ್ತರೀಯವನ್ನೇ ಹೊದ್ಕೊಂಡಿರಬೇಕು, ಮತ್ತು ಒಂದು ಕಿರೀಟ ಇರಬೇಕು, ಅಲಂಕೃತವಾದ ಒಂದು ಕಿರೀಟ, ರತ್ನಗಳಿಂದ ಕೂಡಿದಂಥ ಕಿರೀಟ, ಹಾಗೆ ಆಭರಣಗಳನ್ನ ತೊಡ್ಕೊಂಡಿರಬೇಕು, ಆಮೇಲೆ ಮಾಲೆಯನ್ನು ಧರಿಸಿರಬೇಕು, ಈ ವೇಷದಲ್ಲೇ ಯಾವಾಗಲೂ ಇರಬೇಕು ನೀನು ಅಂತ ಭಗವಂತ ಹೇಳಿಬಿಟ್ಟ. ಸರಿ, ಹಾಗೆ ಇವರು ಮಾಡ್ತಾ ಇದ್ರು. ಯಾವಾಗಲೂ ಒಂದು ತರಹ ಮದುಮಗನ ಹಾಗೆ ಇವರು ಕಾಣ್ತಾ ಇದ್ರು. ಹಾಗೆ ಇದ್ದಿದ್ದರಿಂದ ಇವರಿಗೆ ಉತ್ತರೀಯ ಇತ್ತು, ಮಗುಟ ಇತ್ತು, ಅದನ್ನು ಹಾಗೆ ಹಾಸಿಬಿಟ್ಟು ತಲೆದಿಂಬ ಹಾಗೆ ಇಟ್ಕೊಂಡು ಅದರ ಮೇಲೆ ಹಾಗೆ ಮಲಗಿಬಿಟ್ರು. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದಾರೆ. ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ನೋಡ್ತಾರೆ, ತಲೆದಿಂಬು ಅಂತ ಯಾವುದು ಇಟ್ಕೊಂಡಿದ್ವೋ ಅದು ನೋಡಿದ್ರೆ ಸುವರ್ಣದ ಇಟ್ಟಿಗೆ ಆಗಿಬಿಟ್ಟಿತ್ತು. 2 ಕೂಡ ಆರ್ಡಿನರಿ ಮಣ್ಣಿಟ್ಟಿಗೆ ಹೋಗಿ ಸುವರ್ಣ ಇಟ್ಟಿಗೆ ಆಗಿಬಿಡ್ತು. ಅವರಿಗೆ ಆಶ್ಚರ್ಯ. ಸುತ್ತಮುತ್ತ ಇದ್ದ ಶಿಷ್ಯರಿಗೆಲ್ಲ ತುಂಬ ಆಶ್ಚರ್ಯ ಆಗೋಯ್ತು. ಏನು ಸುವರ್ಣದ ಗಟ್ಟಿ ಈ ಥರ ಸಿಕ್ಬಿಟ್ಟಿದೆ ಅಂಥೇಳಿ ಹಿಂದಿನ ದಿವಸ ರಾತ್ರಿ ಪ್ರಾರ್ಥನೆ ಮಾಡ್ಕೊಂಡಿದ್ದಲ್ಲ, ಅದು ಭಗವಂತ ಹೀಗೆ ಕೊಟ್ಟಿದ್ದಾನೆ ಅಂತೇಳಿ ತುಂಬ ಸಂತೋಷವಾಗಿ ಮತ್ತೆ ಭಗವಂತನ ಹೊಗಳಕ್ಕೆ ಪ್ರಾರಂಭ ಮಾಡಿದ್ರು. ಹೊಗಳಿ ಅದು ಸಂತೋಷವಾಗಿ ಅದನ್ನು ತೆಗೆದುಕೊಂಡ್ರು ಎಂಬುದಾಗಿ ಹೇಳ್ತೀವಿ. ಅಂದರೆ ಭಗವಂತ ಪ್ರಾರ್ಥನೆ ಮಾಡಿಕೊಂಡಾಗ ಹೇಗೆಲ್ಲ ಕಾಪಾಡ್ತಾನೆ, ಹೇಗೆಲ್ಲ ಅನುಗ್ರಹ ಮಾಡ್ತಾನೆ ಅಂತ. ಅವನು ಆಸುತೋಷ ಶಿವ, ಅದರಿಂದ ಬಹಳ ಬೇಗ ತೃಪ್ತಿ ಹೊಂದಿಬಿಡ್ತಾನೆ. ಅದು ಇವ್ರ ವಿಷಯದಲ್ಲಿ ತುಂಬಾ ಬೇಗ ತೃಪ್ತಿ ಹೊಂದ್ತಾನೆ.
ಇವರು ಕೇಳಿದ್ದೆಲ್ಲ ಕೊಡ್ತಾನೆ ಅನ್ನೋದು ಒಂದು ತರಹ ಗೊತ್ತಾಗತ್ತೆ. ಇಲ್ಲಿ ಗಮನಿಸಬೇಕಾಗಿರೋದು ಇವರು ಎರಡು ಫೋರ್ಸ್ಗಳಿದೆಯಲ್ಲ, ಶಕ್ತಿಗಳ ಮಧ್ಯೆ ಇವರು ಸಿಗಾಕೊಂಡಿದ್ದಾರೆ ಒಂದು ದೃಷ್ಟಿಯಿಂದ. ಒಂದು ಹೇಗಾದರೂ ಮಾಡಿ ಆ ಹೆಂಡತಿಯಾದ ಪರವೆಯರನ್ನ ಸಂತೋಷಪಡಿಸಬೇಕು, ಅವಳ ಮನಸ್ಸು ಕಿಂಚಿತ್ತೂ ನೋವಾಗಬಾರ್ದು, ಅವಳು ತುಂಬ ಸಂತೋಷವಾಗಿ ನೆಮ್ಮದಿಯಿಂದ ಇರಬೇಕು ಅಂಥೇಳಿ ಅವಳನ್ನು ಸ್ಯಾಟಿಸ್ಫೈ ಮಾಡೋದಿದೆಯಲ್ಲ, ಅದೇ ಒಂದು ದೊಡ್ಡ ಜವಾಬ್ದಾರಿ. ಅದು ಒಂದು ಕಡೆ ಎಳಿತಾ ಇದೆ. ಇನ್ನೊಂದು ಕಡೆ ಭಗವಂತನ ಹಾಡಬೇಕು, ಹೊಗಳಬೇಕು ಅಂಥೇಳಿ ಅವನ ಸ್ತೋತ್ರ ಮಾಡಬೇಕು ಅನ್ನೋದು ಆ ಕಡೆ ಒಂದು ಎಳೆತ ಇದೆ. ಈ ಎರಡು ಎಳೆತದ ಮಧ್ಯೆ ಇವರು ಸಿಗಾಕೊಂಡಿದ್ದಾರೆ ಆಗತ್ತೆ. ಇದರಲ್ಲಿ ಯಾರು ಗೆಲ್ತಾರೆ, ಭಗವಂತ ಈ ಕಡೆ ಗೆಲ್ತಾರ ಅಥವಾ ಪರವೆಯರು ಗೆಲ್ತಾರ ಗೊತ್ತಿಲ್ಲ. ಆದರೆ ಭಗವಂತನೇ ಫೈನಲಿ ಗೆಲ್ತಾನೆ, ಅದು ನಮಗೆ ಗೊತ್ತಿದೆ. ಆದರೆ ಅವನು ಗೆಲ್ಲೋದು ಅಂತ ಹೇಳಿದ್ರೆ ಸುಲಭ ಆಗಲ್ಲ. ಮಧ್ಯೆ ಕೆಲವು ಕನ್ಸೆಷನ್ಸ್ ಎಲ್ಲ ಕೊಡಬೇಕಾಗತ್ತೆ. ಇವ್ರು ಏನೇನು ಕೇಳ್ತಾರೆ ಅಂತೆಲ್ಲ ಕೊಡಬೇಕು. ಅವನು ಕೊಟ್ಟೇ ಗೆಲ್ಲೋದು, ಕೊಡೋದು ಒಂದು ಸಲ ಕೊಡ್ತಾನೆ, ಆಮೇಲೆ ಗೆಲ್ಲೋ ಕೆಲಸವೂ ಮಾಡ್ಕೋತಾನೆ. ಹಾಗೆ ಇವ್ರನ್ನ ಎಳ್ಕೋಬೇಕು ಅಂತಲೂ ಅವ್ನಿಗೆ ಗೊತ್ತು, ಹಾಗೆ ಎಳ್ಕೋತಾನೆ, ಅದನ್ನು ಮಾಡ್ತಾನೆ ಅನ್ನೋದನ್ನು ಗಮನಿಸಬೇಕು. ಇಷ್ಟು ತಗೊಂಡೋಗಿ ಅವರು ಆ ಚಿನ್ನದ ಗಟ್ಟಿ ಇದೆಯಲ್ಲ, ಅಂದರೆ ಇಟ್ಟಿಗೆಗಳು ತರಹ ಇದ್ದಿನ ಚಿನ್ನದು, ಅದು ಎರಡನ್ನೂ ತೊಗೊಂಡೋಗಿ ಪರವೆಯರು ಕೊಟ್ಟರು. ಇದನ್ನು ಉಪಯೋಗಿಸ್ಕೊಮ್ಮ ನೀನು ಅಂತ, ಪಂಗುನಿ ಉತ್ತರಕ್ಕೆ ಉಪಯೋಗಿಸ್ಕೊ ಅಂತ ಹೇಳಿ ಕೊಟ್ಟರು. ಅವಳು ಏನು ಮಾಡಿದ್ಲು, ಅದನ್ನು ಮೋಸ್ಟ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾಳೆ. ಸಣ್ಣ ಸಣ್ಣ ಕಾಯಿನ್ಸ್ ಮಾಡಿಕೊಂಡು ಅದು ಮಾಡಿಕೊಂಡು ಅದೆಲ್ಲ ಖರ್ಚು ಮಾಡ್ತಾಳೆ. ಹೆಂಗೆ ಖರ್ಚು ಮಾಡ್ತಾಳೆ ಅಂತ ಅಷ್ಟನ್ನು ಕೂಡ ಬೇಗ ಖರ್ಚು ಮಾಡಿ ಮುಗಿಸಿ ಖಾಲಿ ಮಾಡಕ್ಕೆ ಬಿಡ್ತಾಳೆ ಅಂತ. ಅಷ್ಟು ಸಾಮರ್ಥ್ಯ ಅವಳಿಗೆ ಬೇಗ ಖಾಲಿ ಮಾಡೋದರಲ್ಲಿ. ಅಂದರೆ ಅವಳು ಯಾವುದನ್ನು ತನಗೆ ಅಂತ ಇಟ್ಕೋಬೇಕು ಅನ್ನೋ ಸ್ವಭಾವ ಇಲ್ಲ. ಎಲ್ಲರಿಗೂ ಕೊಡಬೇಕು, ದಾನ ಮಾಡಬೇಕು ತುಂಬ ಆಸೆ. ಅದನ್ನು ಆ ದೃಷ್ಟಿಯಿಂದ ಆ ತರಹ ಮಾಡಿ ಅವಳು ಬೇಗ ಎಲ್ಲ ಕೊಟ್ಟು ಖಾಲಿ ಮಾಡ್ತಾಳೆ. ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಈಸಿ ಕಮ್ ಈಸಿ ಗೋ ಅಂತ. ಅದರಿಂದ ಈಸಿಯಾಗಿ ಬಂತು ಅವಳಿಗೆ, ಹಾಗೆ ಈಸಿಯಾಗಿ ಕೊಡೋಕ್ಕೆ ಶುರು ಮಾಡ್ತಾಳೆ. ಹಾಗೆ ಈಸಿಯಾಗಿ ವಾಪಸ್ ಹೊರಟಾಯಿತು ಅಂಥೇಳಿ ಹೇಳ್ತಾರೆ. ಭಗವಂತ ಅಷ್ಟು ಕೊಡ್ತಾನಲ್ಲ ಅಂತ ಹೇಳಿದ್ರೆ ಇವರು ಪ್ರಾರ್ಥನೆಯಿಂದ ಕೊಟ್ಟ, ಅದನ್ನು ಅವಳು ಉಪಯೋಗಿಸ್ಕೊಂಡ್ಳು ಅಂತ. ಇದಾದ ಮೇಲೆ ಮುಂದಕ್ಕೆ ಅವರು ಹೀಗೆ ಕ್ಷೇತ್ರಾಟನ ಮುಂದುವರಿಸಿ ತಿರುಪಾಚಿಲಾಶ್ರಮಂ ಅಂತ ಒಂದು ಊರು, ಅಲ್ಲಿಗೆ ಬರ್ತಾರೆ. ಅದು ಆರೂರಿಂದ ಸ್ವಲ್ಪ ಹತ್ತಿರದಲ್ಲಿದೆ. ಅಲ್ಲಿ ಬರ್ತಾರೆ. ಅಲ್ಲೂ ಕೂಡ ಬಂದ ತಕ್ಷಣ ಅವರು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾರೆ. ಪೂರ್ತಿ ದೇವಾಲಯ ಪ್ರದಕ್ಷಿಣೆ ಮಾಡ್ತಾರೆ. ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಭಗವನ್ ಮೂರ್ತಿಯನ್ನು ನೋಡ್ತಾ ಹಾಗೆ ಒಳಗಣ್ಣಿಂದ ನೋಡ್ತಾರೆ, ಹೊರಗಣ್ಣಿಂದ ನೋಡ್ತಾರೆ. ನೋಡಿ ಸಂತೋಷಪಟ್ಟು ಭಗವಂತನನ್ನು ಹಾಡಿ ಹೊಗಳ್ತಾರೆ. ಒಂದು ಭಾಗ ಅದು. ಎರಡನೇ ಭಾಗ ಇಲ್ಲಿ ಇಷ್ಟೊಳಗೆ ಏನಾಗಿದೆ ಅಂತ ಹೇಳಿದ್ರೆ, ಇವರಿಗೆ ಆ ಪರವೆಯರ ವಿಷಯದಲ್ಲಿ ತುಂಬ ಒಂದು ಆಸೆ ಇದೆ. ಅವಳನ್ನ ತುಂಬ ಸಂತೋಷವಾಗಿಟ್ಟಿರಬೇಕು ಅಂತ ಒಂದು ಆಕರ್ಷಣೆ ಸಹಜವಾಗಿ ಅವ್ರಿಗೆ ಉಂಟಾಗ್ಬಿಟ್ಟಿದೆ. ಹಾಗಾಗಿ ಅವಳಿಗೆ ಸ್ವಲ್ಪವೂ ಕೂಡ ಮನಸ್ಸಿದಾಗಬಾರ್ದು ಅಂಥೇಳಿ ಒಂದು ತೀವ್ರತೆ ಇದೆ. ಅದಕ್ಕಾಗಿ ಅವಳನ್ನ ಚೆನ್ನಾಗಿ ಇಟ್ಕೋಬೇಕಾದ್ರೆ ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕು, ಧನವನ್ನು ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಅಪ್ಪ ಭಗವಂತ ಶಿವನೇ, ನಿನಗೆ ನನ್ನ ಸರ್ವಸ್ವನ್ನೂ ಒಪ್ಪಿಸ್ಬಿಟ್ಟಿದ್ದೀನಿ. ನನ್ನ ಮನಸ್ಸನ್ನು, ಬುದ್ಧಿಯನ್ನು, ನಾಲಿಗೆಯನ್ನು ಎಲ್ಲವನ್ನೂ ಕೂಡ ನಿನಗೆ ಒಪ್ಪಿಸ್ಬಿಟ್ಟಿದ್ದೀನಿ. ನಿನ್ನ ಪಾದಾರವಿಂದಗಳು ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನನ್ನು. ಹಾಗಿರುವಾಗ ನಿನ್ನನ್ನು ಬಿಟ್ಟು ಇನ್ಯಾರಪ್ಪ ಇದ್ದಾರೆ ನನಗೆ? ಅದು ತಮಿಳಲ್ಲಿ ಆ ಪಾಶುರ ಹೇಳುವಾಗ ಒಂದು ಹೇಳಿ, ಈ ಇವರಲ್ಲಾದು ಇಲ್ಲಯ್ಯೋ ಪಿರಾನಾರ್ ಅಂತ, ನಿನ್ನನ್ನು ಬಿಟ್ಟು, ಇವನನ್ನು ಬಿಟ್ಟು ಇನ್ನು ಯಾರಿದ್ದಾರಪ್ಪ ನನಗೆ ಅನ್ನೋ ಒಂದು ಪಲ್ಲವಿ. ಅದನ್ನು ಕೊನೆ ಸಾಲಾಗಿ ಇದು ಬರ್ತಾ ಇರುತ್ತೆ ಒಂದೊಂದು ಇದು ಪದ್ಯ ಹೇಳುವಾಗಲೂ. ನಿನ್ನ ಬಿಟ್ಟು ಇನ್ಯಾರಪ್ಪ ಇದ್ದಾರೆ ನನಗೆ, ನಿನ್ನೆ ನಾನು ಪ್ರಾರ್ಥನೆ ಮಾಡ್ಕೋಬೇಕು ಅಂಥೇಳಿ. ಯಾತಕ್ಕೆ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನನಗೆ ಸಂಪತ್ತು ಕೊಡ್ಬೇಕು ನೀನು ಅಂತ. ಸಂಪತ್ತು ಯಾತಕ್ಕೆ ಅಂದರೆ ಪರವೆಯರನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ ಅಂತ. ಹೀಗೆ ಓಪನ್ ಆಗಿ ಕೇಳ್ತಾರೆ. ಅದರಲ್ಲಿ ಏನೋ ಅವ್ರ ಇದಿಲ್ಲ, ಅದರಲ್ಲಿ ಏನು ಮುಚ್ಚುಮರೆ ಬೇಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರು ದಾಸರಾದ ಮೇಲೆ ಇನ್ನು ಯಾರ ಹತ್ರ ಏನೂ ತಗೊಳ್ಳೋ ಹಾಗಿಲ್ಲ. ಭಗವಂತನಂತೆ ಸ್ವಾಮಿ ಹತ್ರನೇ ತಗೋಬೇಕು. ತನ್ನ ಸ್ವಾಮಿ ಶಿವನೇ ಆಗಿದ್ದಾನೆ. ಅದರಿಂದ ತನಗೆ ಏನು ಬೇಕೋ ಬಯಕೆಗಳು ಎಲ್ಲವನ್ನೂ ಅವನಿಗೆ ಹೇಳ್ಕೋಬೇಕು ಅಂತ. ಅವನು ಹೇಳ್ಕೋಬೇಕು, ಅವನು ಮಾಡಿದ್ರೆ ಉಂಟು, ಇಲ್ಲದೆ ಇದ್ದರೆ ಇಲ್ಲ ಅಂತ. ಅವನು ಒಂದು ವೇಳೆ ಕೊಡಲ್ಲ ಅಂತ ಹೇಳಿದ್ರೆ ಕೊಡದೆ ಹಾಗೆ ಇರಬೇಕಷ್ಟೆ. ಆ ತರಹ ಒಂದು ಮನೋಭಾವನ ಇಟ್ಕೋಬೇಕು. ದಾಸರಿಗೆ ಹಾಗೆ ಇರುತ್ತೆ. ಹಾಗೆ ಇಟ್ಕೊಂಡು ಅವರು ಇದ್ದರು ಅನ್ನೋದನ್ನು ಇಲ್ಲಿ ನೋಡ್ತೀವಿ. ಹಾಗೆ ಇವರು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ.
ಅವನೇನು ಮಾತಾಡ್ತಾ ಇಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ದಾನೆ ಶಿವ, ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಮುಂದೆ ಮುಂದೆ ಹೇಳ್ತಾನೇ ಇದ್ದಾರೆ, ಪದ್ಯಗಳನ್ನು ಹೇಳ್ತಾ ಇದ್ದಾರೆ. ಇವನು 8 ಆಯಿತು 9 ಆಯಿತು, ಒಂದು ಪದಿಕದಲ್ಲಿ ದಶಕದಲ್ಲಿ 10 ಹೇಳಬೇಕಲ್ಲ, ಇವ್ರ ಪಾಡಿಗೆ ಇವ್ರು ಹೇಳ್ತಾ ಇದ್ದಾರೆ. 8 ಆದರೂ ಅವ್ನು ಏನೋ ರೆಸ್ಪಾಂಡೇ ಮಾಡ್ತಿಲ್ಲ. ಒಂದು ಪಾಶರ ಹೇಳಿದ ತಕ್ಷಣ ರೆಸ್ಪಾಂಡ್ ಮಾಡಬೇಕು ಅಂತೇನಿಲ್ಲ, ಆದರೆ ಏನು ಮಾಡ್ತಾ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಅವನಿಗೆ ಇವರು ಶುಶ್ರಾವ್ಯವಾಗಿ ಹೇಳ್ತಾ ಇದ್ದಾರೆ ಪದ್ಯಗಳನ್ನ ಹೇಳುವಾಗ, ಇದನ್ನು ಕೇಳಬೇಕು ಅಂತ ಆಸೆ ಅವನಿಗೆ. ಇವರು ಮೊದಲೇ ಇವ್ರು ಕೇಳಿದ್ದನ್ನು ಕೊಟ್ಟುಬಿಟ್ರೆ ನಿಲ್ಲಿಸ್ಬಿಡ್ತಾರೆ, ಇವರು ಹಾಡೋದೇ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಹಾಡಲಿ ಅಂತ ಹಿಂದೆ ನಾವು ಜ್ಞಾಪಿಸ್ಕೊಂಡಿದ್ದು ತಿರುಮಂಗೈ ಆಳ್ವಾರ ವಿಷಯದಲ್ಲೂ ಕೂಡ ಮಹಾವಿಷ್ಣು ಹಾಗೆ ಮಾಡ್ತಾನೆ. ಇವರು ಹೇಳಿ ಪದ್ಯ ಹೇಳಿ ಪಾಶರ ಹೇಳಿ ಅಂತ. ಅವ್ರಿಗೂ ಕೂಡ ತುಂಬ ಒಳ್ಳೆ ಕಂಠ ಇತ್ತು, ಮಧುರವಾಗಿ ಹಾಡ್ತಾ ಇದ್ರು. ಆ ಮಧುರವಾಗಿ ಗಾನ ಮಾಡೋದನ್ನು ಕೇಳೋಕ್ಕೆ ತುಂಬ ಇಷ್ಟಪಡ್ತಿದ್ದ ಭಗವಂತ. ಅದರಿಂದ ಹೇಳಿನ ಸುಮ್ಮನೆ ಬಿಟ್ಬಿಡೋದು ಅಷ್ಟೇ ಅಲ್ಲ, ಇವರು ಒಂದು ಪದ್ಯ ಹೇಳಿದ್ರೆ ಪಾಶರ ಹೇಳಿದ್ರೆ ಎಲ್ಲಿ ಆ ದೇವಸ್ಥಾನಕ್ಕೆ ಹೋದಾಗ ಮಾತ್ರ 10 ಹೇಳಲಿಲ್ವಾ, ನನಗೆ ಮಾತ್ರ ಒಂದೇನಾ ಅಂತ ಕೇಳಿ ಹೇಳಿಸ್ಕೊಂಡಿದ್ದಾನೆ ಅಂತ ನಾವು ಕೇಳಿದ್ವು. ಹಾಗೆ ಇಲ್ಲೂ ಕೂಡ ಇವರು ತುಂಬ ಮಧುರವಾದ ಕಂಠದಿಂದ ಹಾಡ್ತಾ ಇದ್ದಿದ್ದರಿಂದ ಇವರು ಬಿಡ್ತಾನೆ, ಎಲ್ಲ ಹೇಳಿ ಅಂತ ಬಿಡ್ತಾನೆ. ಎಲ್ಲ ಆದಮೇಲೆ ಕೊನೆಗೆ ಅವನು ಎಲ್ಲ ಕೊಡ್ತಾನೆ, ಎಷ್ಟೊಂದು ರಾಶಿಯಾಗಿ ಧನಗಳನ್ನು ಕೊಡ್ತಾನೆ. ತೊಗೊಂಡೋಗಪ್ಪ ಅಂಥೇಳಿ ಕೊಡ್ತಾನಂತೆ. ಹಾಗೆ ಅಷ್ಟನ್ನು ತೊಗೊಂಬಂದು ಈ ಪರವೆಯರು ಕೊಟ್ಬಿಟ್ಟು ಇದನ್ನು ಉಪಯೋಗಿಸ್ಕೊಂಬ ನೀನು ಅಂತ. ಯಾತಕ್ಕೆ ಪಂಗುನಿ ಉತ್ತರಕ್ಕೋಸ್ಕರ ಬೇಕು ಅಷ್ಟೇ, ಇನ್ನೇನಿಲ್ಲ. ಮೊದಲು ಮಾಡಿದ್ದೆಲ್ಲ ಖರ್ಚು ಮಾಡಿಬಿಟ್ಲು. ಪ್ರತಿ ವರ್ಷವೂ ಬರ್ತಾ ಇರುತ್ತೆ, ಹೊಸ ವರ್ಷ ಬಂದಾಗಲೂ ಕೂಡ ಈ ಥರದ್ದು ಡಿಮ್ಯಾಂಡ್ ಒಂದಿದ್ದೇ ಇರುತ್ತೆ. ಅದರಿಂದ ಅದನ್ನು ಉಪಯೋಗಿಸ್ಕೊ ಅಂತ ಹೇಳಿ ಕೊಡ್ತಾನೆ. ಒಂಥರ ಅವಳು ಸಂತೋಷವಾಗಿರ್ತಾಳೆ. ಹೀಗೆ ಇವರು ಒಂಥರ ಶಿವನೂ ಕೂಡ ಹೇಗೆ ಇವರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಒಂದು ಗೊತ್ತಿರುತ್ತೆ. ಅದಕ್ಕೆ ಇವನು ಒಂಥರ ವೈದ್ಯನ ಥರ ಹ್ಯಾಕ್ ಮಾಡ್ತಾರೆ ಶಿವ ಅಂತ. ವೈದ್ಯ ಅಂತ ಹೇಳಿದ್ರೆ ಮನಸ್ಸಿನ ಏನೋ ಒಂದು ಕಾಯಿಲೆ ಇದೆ, ಅದನ್ನು ಹಿಡಿದು ನಿಲ್ಲಿಸಿ ಮಾಡಿ ಹದಗೊಳಿಸಿ ಆಮೇಲೆ ಇವನು ಕೊಡೋದನ್ನು ಕೊಡಬೇಕು ಎಂಬುದಾಗಿ. ಹಿಂದೆ ಒಂದು ಒಳ್ಳೆ ಲಾಯರಾಗಿ ಕೆಲಸ ಮಾಡಿದ್ದ. ಮೊದಲನೇ ಸಲ ಅವನು ವಿವಾಹವನ್ನು ನಿಲ್ಲಿಸುವಾಗ ಎಷ್ಟೆಷ್ಟು ಆರ್ಗ್ಯುಮೆಂಟ್ ಆಗಿ ಒಂದು ಒಳ್ಳೆ ಲಾಯರ್ ತರಹ ಅವನು ಆರ್ಗ್ಯೂ ಮಾಡಿ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಬಂದು ಶಿವ ಇದು ಮಾಡಿದ್ದಲ್ಲ. ಇಲ್ಲಿ ಒಂದು ಒಳ್ಳೆ ವೈದ್ಯನಾಗಿ ಹೇಗೆ ಮಾಡಬೇಕು, ಇವನ ಮಾನಸಿಕವಾದ ಒಂದು ಚಿಕಿತ್ಸೆ ಕೊಡೋಕ್ಕೆ ಏನು ಬೇಕೋ ಅದನ್ನು ಅವನು ಮಾಡ್ತಾ ಇದ್ದ ಅನ್ನೋದಿಲ್ಲಿ ಗೊತ್ತಾಗುತ್ತೆ. ಹೀಗಾಯಿತು. ಮುಂದೆ ಹೀಗೇನೆ ಹೇಗೆ ಮಾಡ್ತಾರೆ ಅನ್ನೋದು ನೋಡೋಣ. ಇನ್ನೂ ಅನೇಕ ಸಲ ಈಗ ಆಗಲೇ ನಾವು 3ನೇ ಸಲ ಇವರಿಗೆ ಸಹಾಯ ಮಾಡಿದ್ದಾನೆ ಭಗವಂತ. ಮೊದಲನೇ ಸಲ ರಾಶಿಯಾಗಿ ಈ ಭತ್ತವನ್ನು ಕೊಟ್ಟಿದ್ದು, ಅದನ್ನು ಸಾಗಾಣಿಕೆ ಮಾಡಿದ್ದು ಅವನೇನೆ, ಅದೊಂದು. ಎರಡನೇದು ಇಟ್ಟಿಗೆ ರೂಪದಲ್ಲಿ ಸುವರ್ಣವನ್ನು ಕೊಟ್ಟಿದ್ದು. 3ನೇ ಸಲ ರಾಶಿಯಾಗಿ ಧನವನ್ನು ಕೊಟ್ಟಿದ್ದು. 3 ಸಲ ಆಯಿತು. ಹಾಗೇನೆ ಇನ್ನೂ 3 ಸಲ ಕೊಡ್ತಾನಂತೆ. ಇವರ ಜೀವನದಲ್ಲಿ ಆ ತರಹ ಒಂದು ಕಥೆ ಬರುತ್ತೆ. ಅದನ್ನು ಕೆಲವನ್ನು ಗಮನಿಸೋಣ. ಮುಂದಿನ ಸಲ ಹೀಗೆ ಏನಾಗುತ್ತೆ ಅಂದರೆ, ಮುಂದಿನ ವರ್ಷ ಪಂಗುನಿ ಉತ್ತರ ಬಂತು, ಮತ್ತು ಇವರು ರೆಡಿಯಾಗಿ ಆಗ್ತಾ ಇದ್ದಾರೆ, ಹಿಂದಿನೆಲ್ಲ ಖರ್ಚು ಮಾಡಾಕ್ಬಿಟ್ಟಿದ್ದಾರೆ. ಇವರು ಅದೆಲ್ಲ ಗಮನಿಸಿಲ್ಲ. ಏನು ಗಮನಿಸ್ತೀವಿ, ಇವರು ಪಾಡಿಗೆ ಇವರು ಹೋಗ್ತಾ ಇದ್ದಾರೆ, ಕ್ಷೇತ್ರಾಟನ ಮಾಡ್ತಾ ಇದ್ದಾರೆ. ಹೋಗ್ತಾ ಇರುವಾಗ ತಿರುಮುದಕ್ಕುನ್ರಮ್ ಅಂತ ಒಂದು ಊರು, ಅಲ್ಲಿ ಹೋಗಿದ್ದಾರೆ. ಈಗ ಅದಕ್ಕೆ ವೃದ್ಧಾಚಲಂ ಅಂತ ಕರೀತಾರೆ. ಆ ವೃದ್ಧಾಚಲಕ್ಕೆ ಹೋಗಿದ್ದಾರೆ. ಹೋಗಿ ಇವರು ಪಾಡಿಗೆ ಇವರು ಅಲ್ಲಿರೋ ದೇವ್ರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ಶಿವನ ಸ್ತೋತ್ರ ಮಾಡ್ತಾ ಇದ್ದಾರೆ ಶಿವಾಲಯದಲ್ಲಿ. ಆಗಲೇ ಒಬ್ಬ ಮೆಸೆಂಜರ್ ಬಂದುಬಿಟ್ಟ, ಪರವಯ್ಯರ ಕಡೆಯಿಂದ ಒಬ್ಬ ಮೆಸೆಂಜರ್ ಬಂದ. ಏನು ಮೆಸೆಂಜರ್, ಏನು ವಿಷಯ ತಂದಿದ್ದಾನೆ ಅಂತ ಹೇಳಿದ್ರೆ, ನೀವು ಹಿಂದೆ ಕೊಟ್ಟಿದ್ದೆಲ್ಲ ಖಾಲಿ ಆಗಿಬಿಟ್ಟಿದೆ, ನಮ್ಮ ಖಜಾನೆ ಖಾಲಿ, ಏನೂ ಇಲ್ಲ ಅದರಲ್ಲಿ, ನಾನು ಹೇಗೆ ಜೀವನ ಮಾಡಲಿ, ನೀವು ಎಲ್ಲೋ ಹೋಗಿ ಕೂತ್ಕೊಂಡಿದ್ದೀರಾ, ಪ್ರಯಾಣ ಮಾಡ್ತಾ ಇದ್ದೀರಾ, ನಾನು ಏನು ಮಾಡಲಿ ಅಂತ. ಅವಳಿಗೂ ಪಾಪ ಒಂಥರ ಹಿಂಸೆ ಇದೆ. ಇವ್ರ ಪಾಡು ಮದುವೆ ಮಾಡ್ಕೊಂಡು ಸ್ವಲ್ಪ ದಿವಸ ಜೊತೆಲಿ ಇದ್ದರು. ಆಮೇಲೆ ಇವ್ರ ಪಾಡು ಕ್ಷೇತ್ರಾಟ ಅಂತ ಮಾಡಿ ಭಗವಂತನ ಹೊಗಳ್ತಾ ಹಾಡು ಹೇಳ್ತಾ ಹೋಗ್ತಾ ಇದ್ರು. ಮುಂದಕ್ಕೆ ಹೋಗ್ತಾ ಇದ್ದರೆ ಅವಳು ಒಬ್ಬಳೇ ಮನೇಲಿ ಕೂತ್ಕೊಂಡು, ದೊಡ್ಡ ಮನೆಯಂತೆ, ಏನು ಮಾಡ್ತಾಳೆ ಒಬ್ಬಳೇ. ಅವಳು ತುಂಬ ಕಷ್ಟದ ಪರಿಸ್ಥಿತಿ. ಆಮೇಲೆ ಅವ್ರದ್ದು ಏನಾದರೂ ಸಂಪಾದನೆ ಮಾಡಿ ಧನ ಕೊಟ್ಟರೆ ಉಂಟು, ಅದನ್ನು ಬೇಗ ಖರ್ಚು ಮಾಡ್ತಾಳೆ. ಖರ್ಚು ಮಾಡಬಾರ್ದು ವಾಸ್ತವವಾಗಿ. ತಿರುವಳ್ಳುವರು ಒಂದು ಕಡೆ ಹೇಳ್ತಾರೆ, ತಿರುವಳ್ಳುವರು ಹೇಗಿರಬೇಕಪ್ಪ ಗೃಹಿಣಿ ಅಂತ ಹೇಳಿದ್ರೆ, ಗಂಡನ ಸಂಪಾದನೆ ಏನಿದೆಯೋ ಅಷ್ಟರಲ್ಲೇ ಮ್ಯಾನೇಜ್ ಮಾಡೋ ಹೇಗಿರೋವಳೆ ಸದ್ಗೃಹಿಣಿ ಅಂತ ಒಂದು ಡೆಫಿನೇಷನ್ ಕೊಡ್ತಾ ಇರ್ತಾರೆ ತಿರುವಳ್ಳುವರು. ಹಾಗೆ ಆ ತರಹ ಇವಳು ಮಾಡ್ತಾ ಇಲ್ಲ. ಬಂದಿದ್ದೆಲ್ಲ ತಕ್ಷಣ ಖರ್ಚು ಮಾಡಿಬಿಡ್ತಾಳೆ, ಆಮೇಲೆ ಏನೇ ಇಲ್ಲ ಖಾಲಿ ಏನು ಮಾಡಲಿ ಅಂತ ಕೇಳ್ತಾಳೆ. ಹಾಗಾಗಬಾರ್ದು. ಒಂದೊಂಥರ ಬಿಚ್ಚಿದ ಕೈ ಅಂತ ಹೇಳ್ತಾರಲ್ಲ, ಆ ಟೈಪ್ ಇವಳು ಅನ್ನೋದು ಗೊತ್ತಾಗುತ್ತೆ. ಸೊ ಮೆಸೆಂಜರ್ ಬಂದು ಹೇಳ್ದ,
ಹೀಗಾಗ್ಬಿಟ್ಟಿದೆ, ಏನು ಮಾಡೋದು ಅಂತ ಹೇಳಿ ಕಳಿಸಿದ್ದಾರೆ ಅಂತ. ಇವರೇನು ಮಾಡ್ತಾರೆ, ಇವರು ಸಂಪಾದನೆ ಅಂತೇನೇ ಇಲ್ಲ. ಅದರಿಂದ ಇವರೇನು ಮಾಡಬೇಕು, ಇವ್ರ ಯಜಮಾನರ ಕಡೆ ಕೈ ತೋರಿಸ್ಬೇಕು. ಕೈ ತೋರಿಸ್ಬಿಟ್ಟು ಅಪ್ಪ ನೀನೇ ಗತಿ, ಏನು ಮಾಡೋದು, ಇಂಥ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ, ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾಳೆ, ಏನಾದರೂ ನೀನೇ ಕೊಡಬೇಕಪ್ಪ ಅಂಥೇಳಿ ಭಗವಂತನ ಶಿವನನ್ನು ಪ್ರಾರ್ಥನೆ ಮಾಡ್ಕೋತಾರೆ. ಪ್ರಾರ್ಥನೆ ಮಾಡ್ಕೊಳ್ಳೋವಾಗ ಈಗಾಗಲೇ 3 ಸತಿ ಕೊಟ್ಬಿಟ್ಟಿದ್ದಾನೆ, ಆದ್ದರಿಂದ ಇವ್ರಿಗೊಂಥರ ಧೈರ್ಯ ಬಂದುಬಿಟ್ಟಿದೆ. ಸುಮ್ಮನೆ ಕೊಡಪ್ಪ ಅಂತ ಕೇಳಿದ್ರೆ ಆಗಲ್ಲ. ಅವನು ಮೌನವಾಗಿರ್ತಾನೆ, ಆಮೇಲೆ ಯಾವಾಗಲೂ ಕೊಡ್ತಾನೆ ಅಂದರೆ ಸ್ವಲ್ಪ ಕೆಣಕೋಣ ಅಂಥೇಳಿ ಆ ಒಂದು ಧೈರ್ಯ ಬಂದುಬಿಡುತ್ತೆ. ಮಿತ್ರ ಭಾವ ಅಂತ ಹಿಂದೆ ಹೇಳಿದಲ್ಲ, ಭಗವಂತನ ಹೇಳಿದ್ದಾನೆ, ನನ್ನ ಮಿತ್ರರಂತೆ ಇರಪ್ಪ ನೀನು ಇಬ್ಬರು ಕೂಡ ಮಿತ್ರರಪ್ಪ ಅಂತ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಮಿತ್ರನಿಗೆ ಸ್ವಲ್ಪ ಚುಡಾಯಿಸ್ಬೋದು, ಇದು ಮಾಡಬಹುದು, ಈ ಟಾಂಟಿಂಗ್ ವರ್ಡ್ಸ್ ಅಂತಾರಲ್ಲ ಅದನ್ನು ಉಪಯೋಗಿಸ್ಬೋದು ಅಂಥೇಳಿ ಹೇಳಕ್ಕೆ ಶುರು ಮಾಡ್ತಾರೆ. ಅವರ ಪದ್ಯಗಳಲ್ಲಿ ಇದೆಲ್ಲ ಬರುತ್ತೆ. ಏನು ಚುಡಾಯಿಸ್ತಾರೆ ಅಂತ ಹೇಳಿದ್ರೆ, ಏನಪ್ಪ ಎಲ್ಲ ಐಶ್ವರ್ಯ, ನೀನೇ ಈಶ್ವರ ಅಂತ ಹೇಳಿದ್ರೆ ಐಶ್ವರ್ಯವೆಲ್ಲ ನಿನ್ನ ಹತ್ರನೇ ಇರೋದು, ಆ ಐಶ್ವರ್ಯ ಇರೋದಿದೆ ನಿಂಗೆ ಈಶ್ವರ ಅಂತ ಹೆಸರು ಅಂತ ಅದೊಂದು ಡೆಫಿನೇಷನ್ ಹೇಳ್ತಾರಲ್ಲ, ಅಂಥದ್ದು ಇಟ್ಕೊಂಡಿದೀಯಾ, ಇಡೀ ವಿಶ್ವದಲ್ಲಿರೋ ಐಶ್ವರ್ಯ ನಿನ್ನೆಲ್ಲ ಇದೆ, ಐಶ್ವರ್ಯ ಏನು ಮಾಡ್ತಾ ಇದೆಯಾ, ಎಲ್ಲ ನಿನ್ನ ಉಮೆಗೋಸ್ಕರ ಉಪಯೋಗಿಸೋಕ್ಕೋಸ್ಕರ ಇಟ್ಕೊಂಡ್ಬಿಟ್ಟಿದ್ಯಾ, ನಿನ್ನ ದಾಸರಿಗೇನು ಬೇಡವಾ ಅದೆಲ್ಲ, ಅವ್ರಿಗೇನು ಕೊಡಲ್ವಾ ನೀನು ಅಂಥೇಳಿ ಒಂಥರ ಟಾಂಟ್ ಮಾಡ್ತಾರೆ. ಇದೊಂದು ಕೆಲವು ಪದ್ಯಗಳಲ್ಲಿ ಹೀಗೆ ಬರುತ್ತೆ. ಇನ್ನು ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆಯಿತು ನಿನ್ನ ದಾಸರೆಲ್ಲ ಪ್ರಾರ್ಥನೆ ಮಾಡ್ಕೋತಾರೆ, ನೀನೇನೂ ಕೊಡಲ್ಲ, ಸುಮ್ಮನೆ ಹಾಗೆ ಇದು ಬಿಟ್ಟರೆ ಅವರು ಒಂದು ವೇಳೆ ಬದ್ದಿ ಹೋಗ್ಬಿಟ್ರು ಅಂತ ಇಟ್ಕೋ, ಪ್ರಾಣ ಹೊರಟಾಯ್ತು ಅಂದ್ಕೋ, ಆವಾಗ ನೋಡೋ ನಿನಗೆ ಕೆಟ್ಟ ಹೆಸರು ಬರುತ್ತೆ. ಅವ್ನು ದಾಸ ಕೇಳಿದ್ರು ಕೂಡ ಕೊಡಲಿಲ್ಲ ಅಂತ ಕೆಟ್ಟ ಹೆಸರು ಬರುತ್ತೆ, ಅಷ್ಟರೊಳಗೆ ಅವ್ನು ಪ್ರಾಣ ಕಳ್ಕೊಂಬಿಟ್ಟ ಅಂತ ಬರುತ್ತೆ. ಆ ಥರ ಕೆಟ್ಟ ಹೆಸರು ಬರೆಸ್ಕೊಬೇಡಪ್ಪ ನೀನು ಅಂತೇಳಿ ಚುಡಾಯಿಸೋದು, ಹೀಗೆಲ್ಲ ಮಾಡಿ ಹೇಳ್ತಾರೆ. ಆದರೆ ಶಿವ ಏನೂ ಲಕ್ಷ್ಯನೇ ಮಾಡಲ್ಲ. ನೀನು ಹೊಗಳಿದ್ರೂ ಹಾಗೇನೆ, ಬೈದರೂ ಹಾಗೇನೆ, ಟಾಂಟ್ ಮಾಡಿದ್ರೂ ಹೀಗೇನೆ, ನನ್ನ ಪಾಡು ನಾನು ಇರ್ತೀನಿ, ನಾನು ಏನು ಬೇಕೋ ಅದನ್ನು ಮಾಡೇ ಮಾಡ್ತೀನಿ. ನೀನು ಕೇಳೋದ್ರಿಂದ ಕೊಡಬೇಕು ಅಂತ ನಾನೇ ಕೊಡ್ತೀನಿ, ಆದರೆ ನೀನು ಕೇಳು ಬೇಡ ಅಂತ ಹೇಳಲ್ಲ, ನೀನು ಟಾಂಟ್ ಮಾಡದೆ ಅನ್ನೋಕ್ಕೋಸ್ಕರ ನಾನು ಕೊಡ್ತೀನಿ ಅಂತೇನಲ್ಲ ಅಂಥೇಳಿ ಅವನದೇ ಒಂದು ಅರ್ಥ ಇರುತ್ತೆ. ಹಾಗೆ ಅವ್ರು ಇದು ಮಾಡ್ತಾ ಇದ್ದಂತೆ, ಭಕ್ತಗೋಸ್ಕರ ಕೊಡ್ತಾನೆ ಅಂತ. ಕೊನೆಗೆ ಆಯ್ತಪ್ಪ ತಗೋ ಅಂಥೇಳಿ ರಾಶಿಯಾಗಿ ಕೊಟ್ಬಿಟ್ಟ. ಈ ಸಲ ರಾಶಿಯಾಗಿ ಎಷ್ಟು ಅಂತ ಹೇಳಿದ್ರೆ ಎಣಿಸಿ ನೋಡ್ತಾರೆ, 12,000 ಸುವರ್ಣ ನಾಣ್ಯಗಳು. ಅದನ್ನು ಒಂದು ಗಂಟು ಮೂಟೆ ಅದನ್ನು ಶಿವ ಕೊಡ್ತಾನೆ. ಎಲ್ಲಿಂದ ಕೊಡ್ತಾನೆ ಅಂತ ಕೇಳಬಾರ್ದು, ಯಾವ ಬ್ಯಾಂಕ್ ಇಟ್ಟಿದ್ದಾನೆ, ರಿಸರ್ವ್ ಬ್ಯಾಂಕ್ ಇದೆಯಾ ಅವರಿಗೆ, ಸುವರ್ಣ ಗೋಲ್ಡ್ ಕಾಯಿನ್ಸ್ ಎಲ್ಲ ಕೊಡಬೇಕಾದ್ರೆ ಅಂತ ಹೇಳಿದ್ರೆ ಅದು ಹೇಗೆ ಕೊಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನು ಕೊಡ್ತಾನೆ. ಇವರು ಇಸ್ಕೋತಾರೆ. ಸಂತೋಷ ಆಗ್ಬೇಕು ತಾನೆ, ತುಂಬ ಸಂತೋಷ ಆಗಿಬಿಡುತ್ತೆ. ಕೇಳಿದ್ದಕ್ಕೆ ಎಷ್ಟು ಕೊಟ್ಬಿಟ್ಟ, ಎಂಥ ದಯಾಮಯ, ಎಂಥ ಕರುಣಮಯ ಎಲ್ಲ ಮತ್ತು ಪದಿಗೆಗಳು ಹೇಳಕ್ಕೆ ಶುರು ಮಾಡ್ತಾರೆ, ಹೊಗಳ್ತಾರೆ. ಇದನ್ನು ಮಾಡ್ತಾನೆ. ಹಿಂದೆ ನಾವು ಕೃಷ್ಣಾವತಾರದಲ್ಲೂ ಕೂಡ ಸುಧಾಮನಿಗೆ ಮಾಡಿದ್ದನ್ನು ನಾವು ಕೇಳ್ತೀವಿ. ಸುಧಾಮ ಇವನ್ ಹೋಗಿ ಬಡವ ಅಂದರೆ ಬಡವ ಗೊತ್ತಲ್ಲ, ಕುಚೇಲ, ಏನೇನಿಲ್ಲ, ಭಾಳ ಅಷ್ಟು ದಾರಿದ್ರ್ಯ ಇರುತ್ತೆ ಅವನಿಗೆ. ಅವನು ಕೇಳಬೇಕು ಅಂತ ಹೇಳಿದ್ರೆ ಕೇಳ್ಕೊಂಬ ಅಂತ ಹೇಳಿ ಹೆಂಡತಿ ಕಳಿಸಿದ್ರು ಕೂಡ ಅವನು ಹೋಗಿ ಕೇಳೋಕ್ಕೆ ಮರೆತುಬಿಡ್ತಾನೆ. ಅವನ ಬಾಲ್ಯ ಸ್ನೇಹಿತಕ್ಕೆ ಮಾತಾಡ್ಕೊಂಡು ಕಾಲ ಕಳೆದ್ಬಿಡ್ತಾನೆ. ಅರೆ ಇವನು ಯಾತಕ್ಕೆ ಬಂದಿದ್ದಾನೆ ಕೃಷ್ಣನ್ ಗೊತ್ತಾಗುತ್ತೆ. ಇವನು ಊರಿಗೆ ಹೋಗಿ ಸೇರೋದ್ರೊಳಗೆ ಏನೇನು ಬೇಕೋ ಅಷ್ಟನ್ನೂ ಕೊಟ್ಟುಬಿಡ್ತಾನೆ, ತುಂಬಿಸ್ಬಿಟ್ಟಿರ್ತಾನೆ. ಆ ನಗರವನ್ನೇ ಸೃಷ್ಟಿ ಮಾಡಿ ವಿಸ್ತಾರ ಮಾಡ್ತಾನೆ, ಮನೆಯನ್ನು ಅರಮನೆ ಮಾಡಿಬಿಡ್ತಾನೆ. ಹಾಗೆ ಉಟ್ಕೊಳ್ಳೋ ವಸ್ತ್ರಗಳು, ಅವನ ಮನೆ ಪದಾರ್ಥಗಳು ಎಲ್ಲ ತುಂಬಿಸ್ಬಿಟ್ಟಿರ್ತಾನಲ್ಲ, ಕೇಳದೇನೆ ಕೊಡೋ ಅಂತ ಮಹಾವಿಷ್ಣುವನು ಕೊಟ್ಟಿದ್ದಾನೆ. ಹಾಗೆ ಇವನು ಕೂಡ ಇವನು ಕೇಳಿ ಕೊಡ್ತಾನೆ, ಆದರೂ ಪರವಾಗಿಲ್ಲ. ಅಂದರೆ ಇವನು ಭಕ್ತನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರೆ ಯೋಚನೆ ಮಾಡದೆ ಕೊಡ್ತಾನೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಒಂದು ಥರ ಸಂತೋಷ. ಇನ್ನೊಂದು ಕಡೆ ಒಂದು ಪ್ರಶ್ನೆ ಇವನಿಗೆ, ಆಯ್ತು ದೊಡ್ಡ ಗಂಟು ಕೊಟ್ಬಿಟ್ಟಿದ್ಯಾ ನೀನು, ಇದನ್ನು ನಾನು ಸಾಗಿಸೋದು ಹೇಗೆ ಅಂತ, ಹೊತ್ಕೊಂಡು ಹೋಗೋದು ಹೇಗೆ? ಒಂದು ಶಿಷ್ಯರಿರ್ಬೋದು ಜೊತೆಯಲ್ಲಿ, ಹೊತ್ಕೊಂಡು ಹೋಗೋವಾಗ ಯಾರು ಕಳ್ಳಕಾಕರು ಬಂದುಬಿಟ್ರೆ ಅವಾಗ ಏನು ಮಾಡೋದು, ರಕ್ಷಣೆ ಹೇಗೆ? ಆದ್ದರಿಂದ ನೋಡಪ್ಪ ಇದನ್ನು ಇವರು ತುಂಬ ದೂರದಲ್ಲಿದ್ದಾರಲ್ಲ, ಅಲ್ಲಿಂದ ನಮ್ಮೂರಿಗೆ ಸಾಗಾಣಿಕೆ ಮಾಡೋದು ನಿನ್ನ ಜವಾಬ್ದಾರಿ ಅಂಥೇಳಿ ಅದನ್ನು ಅವನ ಮೇಲೆ ಹಾಕ್ತಾರೆ. ಹೇಗೆ ಮಾಡ್ತೀಯೋ ಗೊತ್ತಿಲ್ಲ, ಬಟ್ ನಮ್ಮೂರು ಊರಿಗೆ ತಲುಪಿಸ್ಬೇಕು ಇದನ್ನು, ಗಂಟನ್ನು ಅಂತ ಹೇಳ್ತಾರೆ. ಅವನು ಏನು ಮಾಡ್ತಾನೆ, ನೋಡೋಣ ಸ್ವಲ್ಪ ಆಟ ಆಡೋಣ ಅಂತ ಆಟ ಆಡಿಸ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಅವ್ನು ವಾಸ್ತವವಾಗಿ ಏನು ಮಾಡ್ಬೋದಾಗಿ, ಇಲ್ಲಪ್ಪ ನೀನೇ ತೊಗೊಂಡೋಗು, ನಿನ್ನ ಶಿಷ್ಯರ ಮೂಲಕ ತೊಗೊಂಡೋಗು, ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಒಂದು ಸಿಂಪಲ್ ಅದು, ಸ್ಟ್ರೈಟ್ ಫಾರ್ವರ್ಡು. ಹಾಗೆ ಹೇಳಿಲ್ಲ.
ಅಥವಾ ಬೇಡ ಇನ್ನು ಮೂಟೆ ಎಲ್ಲ ಇಲ್ಲೇ ಇಟ್ಟಿರೋ, ನಾನು ನನ್ನ ಆಳುಗಳನ್ನು ಕಳಿಸ್ತೀನಿ, ಅಂದರೆ ಶಿವಗಣಗಳಿದ್ದಾರಲ್ಲ, ಹಿಂದೆ ಒಂದು ಸಲ ಮಾಡಿದ್ನಲ್ಲ ಆ ಥರ ಶಿವಗಣನ ಕಳಿಸ್ತೀನಿ, ತೊಗೊಂಡೋಗು, ಅವ್ರು ನೋಡ್ಕೋತಾರೆ, ಅವ್ರನ್ನ ಯಾರೋ ಎದುರಿಸೋಕ್ಕಾಗಲ್ಲ, ಅದರಿಂದ ಭದ್ರವಾಗಿ ಹೋಗಿ ತಲುಪತ್ತೆ ಅಂತ ಹೇಳ್ಬೋದಾಗಿತ್ತು. ಅದನ್ನೂ ಹೇಳಲಿಲ್ಲ. ಮತ್ತೆ ಏನು ಮಾಡ್ದ ಅಂತ ಹೇಳಿದ್ರೆ ಒಂದು ತಮಾಷೆ ಹೇಳ್ದ. ಏನಪ್ಪ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡು, ಈ ಮೂಟೆ ಇದೆಯಲ್ಲ ಇದನ್ನು ಇಲ್ಲಿ ನದಿ ಹರಿತಾ ಇದೆಯಲ್ಲ ಮುತ್ತಾರು ಅಂತ, ಆ ನದಿಯಲ್ಲಿ ಇದನ್ನು ಹಾಕ್ಬಿಟ್ಟು ನಿಮ್ಮ ಊರಿದೆ, ನಿಮ್ಮೂರು ಅದು ತಿರುವಾರೂರು, ಅಲ್ಲಿ ಒಂದು ಕೊಳ ಇದೆಯಲ್ಲ ಆ ಕೊಳದಲ್ಲಿ ಹೋಗು ಅಂತ ಹೇಳ್ತಾರೆ. ಇವರು ಇರೋ ಊರಿಗೂ ತಿರುವಾರೂರಿಗೂ 116 ಕಿಲೋಮೀಟರ್ ಈಗಿನ ಒಂದು ಲೆಕ್ಕದ ಪ್ರಕಾರ, ಡ್ರೈವಿಂಗ್ ಪ್ರಕಾರ. ಆ 110 ಕಿಲೋಮೀಟ್ರಿಗೆ ಹೆಂಗೆ ಹೋಗುತ್ತೆ ಇದು? ನದಿಯಲ್ಲಿ ಹಾಕಿದ್ರೆ ಆ ಕೊಳಕ್ಕೆ ಹೋಗಿ ಹೆಂಗೆ ತಲುಪುತ್ತೆ? ಅದೇನು ಗ್ಯಾರಂಟಿ? ನಾವಾಗಿದ್ದರೆ ಹಾಕ್ತಿರ್ಲಿಲ್ಲ. 12,000 ಸುವರ್ಣ ನಾಣ್ಯಗಳು ತಗೊಂಡು ಸುಮ್ಮನೆ ನದಿಲಿ ಹಾಕ್ಬಿಡ್ತೀವ, ಎಲ್ಲಾದರೂ ಸಿಕ್ಕೋದೇ ಒಂದು ಆಶ್ಚರ್ಯ ವಿಶೇಷ, ಅಲ್ಲೆಲ್ಲಿ ಕಳ್ಕೊತೀವ ಅಂತೇಳಿ. ಆದರೆ ನೋಡಿ, ಅವ್ರು ಸುಂದರರು ಹಾಗೆಲ್ಲ ಮಾಡಲ್ಲ. ಇನ್ನು ಹಾಕಬೇಕು ಅಂತ ಹೇಳ್ತೀಯ, ಹಾಕ್ತೀನಪ್ಪ ಅಂತ ಹಾಕ್ಬಿಡ್ತಾರೆ, ಯೋಚನೆ ಮಾಡಲ್ಲ. ಅದು ವಿಶ್ವಾಸ ಅನ್ನೋದು. ಭಗವಂತನದಲ್ಲಿ ಭಕ್ತನಾಗಿರೋನು ವಿಶ್ವಾಸ, ಮಹಾವಿಶ್ವಾಸ. ನೀನು ಹೇಳಿದ್ಯಾ, ನಾನು ಕೇಳಿದೆ, ನೀನು ಕೊಟ್ಟೆಪ್ಪ, ನೀನು ಹಾಕು ಅಂತ ಹೇಳಿದ್ರೆ ಹಾಕ್ಬಿಡ್ತೀನಪ್ಪ, ನಾನು ನಿನ್ನ ಮಾತನ್ನು ಕೇಳ್ತೀನಿ. ನಾನು ಅದನ್ನು ಹೇಗೆ ನೀನು ಟ್ರಾನ್ಸ್ಪೋರ್ಟ್ ಮಾಡ್ತೀಯ ಅಂತ ನಿನ್ನ ಸೇರಿದ್ದು. ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದು. ಅಷ್ಟು ನಿರ್ಲಿಪ್ತರಾಗಿರ್ತಾರೆ ಈ ವಿಷಯದಲ್ಲಿ. ವಿಶ್ವಾಸದಿಂದ, ಮಹಾವಿಶ್ವಾಸದಿಂದ ಕೂಡಿದ್ದಾರೆ. ಅದೇನೇ ಭಕ್ತನಿಗೆ ಬೇಕಾಗಿರುವಂಥ ವಿಶ್ವಾಸ. ಅದನ್ನು ಇವರು ಚೆನ್ನಾಗಿ ಇಲ್ಲಿ ತೋರಿಸ್ತಾರೆ. ಹಾಕು ಅಂತ ಹೇಳಿ ಯೋಚನೆ ಮಾಡದೆ ಅಲ್ಲಿ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಅಯ್ಯೋ ಹೋಗಿ ತಲುಪತ್ತೋ ಇಲ್ವೋ ಯೋಚನೆಯೂ ಇಲ್ಲ. ಯಾವಾಗ ತಲುಪತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ಇವರು ಪಾಡ್ಕೆ ನಡೆದು ಬಿಡ್ತಾರೆ. ನಡೆಯೋ ಅಂತ ಹೇಳಿದ್ರೆ ತಿರುವಾರೂರು ಕಡೆ ಹೋಗಬೇಕು ವಾಪಸ್ಸು. ಅದು ಹೋಗಿ ತಲುಪೋದು ಸ್ವಲ್ಪ ಸಮಯ ಆಗ್ಬೋದು, ನಾನು ನಡ್ಕೊಂಡು ಹೋಗ್ತೀನಿ ಅಂಥೇಳಿ ಆವಾಗ ನಡೆಯುತ್ತಾನೆ ಕೆಲಸ. ಹೋಗ್ತಾರೆ. ಹೋಗುವಾಗ ಎಷ್ಟು ನಿರ್ಲಿಪ್ತರು ಅಂತ ಹೇಳ್ತೀನಿ ನೋಡಿ. ಹೋಗ್ತಾ ದಾರಿಯಲ್ಲಿ ಇದು ಸಿಕ್ಕತ್ತೆ, ತಿಲ್ಲೈ ಸಿಗತ್ತೆ. ತಿಲ್ಲೈಯಿಂದ ಚಿದಂಬರಂ ಅಂತ ಹೇಳ್ಬಿಟ್ಟು ನಮ್ಮ ಶಿವಭಕ್ತರಿಗೆಲ್ಲ ಭಾಳ ಖುಷಿ. ಆ ಚಿದಂಬರ ನಟೇಶನ್ ನೋಡದೆ ಮುಂದಕ್ಕೆ ಹೋಗೋಕೆ ಆಗೋದೇ ಇಲ್ಲ ಅಂತ. ಹೋಗಬೇಕು, ಅವ್ನು ಚೆನ್ನಾಗಿ ದರ್ಶನ ಮಾಡಬೇಕು, ಅವನ್ನ ಹೊಗಳಬೇಕು, ಹಾಡಬೇಕು ಅನ್ನೋದು ಒಂದಿರುತ್ತೆ. ಹಾಗೆ ಬಾಕಿ ಈ ಗೋಲ್ಡ್ ಕಾಯಿನ್ ಇದೆಲ್ಲ ಪೂರ್ತಿ ಮರ್ತೇ ಬಿಡ್ತಾರೆ. ಅಲ್ಲೋಗಿ ನಿಂತ್ಕೊಂಡು ಚಿದಂಬರಕ್ಕೆ ಹೋಗಿ ದಾರಿಯಲ್ಲಿ ಸಿಗುತ್ತೆ. ಚಿದಂಬರಲ್ಲಿ ಹೋಗಿ ನಿಂತ್ಕೊಂಡು ಆರಾಮಾಗಿ ಖುಷಿಯಾಗಿ ಸಂತೋಷವಾಗಿ ಅವನ್ನ ಹಾಡಿ ಹೊಗಳ್ತಾ ಇರ್ತಾರೆ. ಹೀಗೆ ಅಲ್ಲಿ ಕೆಲವು ದಿನಗಳು ಇದ್ದೇ ಬಿಡ್ತಾರೆ. ಇದ್ದು ಬಿಟ್ಟು ಆಮೇಲೆ ಮೆಲ್ಲಿಗೆ ವಾಪಸ್ ಇಲ್ಲಿಗೆ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ನಮ್ಮ ತಿರುವಾರೂರ್ಗೆ ಬರ್ತಾರೆ. ತಿರುವಾರೂರ್ಗೆ ಬಂದುಬಿಟ್ಟು ತಕ್ಷಣ ಅಲ್ಲಿ ಓಡೋಗಿ ನೋಡಬೇಕಲ್ಲಿ ಆ ಟ್ಯಾಂಕಲ್ಲಿ, ಅದು ಕೊಳದಲ್ಲಿ ಅಂತ ಏನೆಲ್ಲ. ತಿರುವಾರೂರಲ್ಲಿ ಎಲ್ಲ ಪ್ರದಕ್ಷಿಣೆ ಮಾಡಿ ಆ ಶಿವನನ್ನು ನಮಸ್ಕರಿಸಿ, ಯಾಕೆಂದರೆ ಅದು ತಿರುವಾರೂರು ಶಿವ ಅಂತ ಹೇಳಿದ್ರೆ ತ್ಯಾಗೇಶ್ವರ ಅಂತ ಹೆಸರು ಅವನಿಗೆ. ಆ ತ್ಯಾಗೇಶ್ವರ ದರ್ಶನ ಮಾಡೋಕ್ಕೆ ತುಂಬ ಇಷ್ಟ ಅವರಿಗೆ. ಅದಕ್ಕಾಗಿಯೇ ಅವರು ಅಷ್ಟು ಓಡಾಡಿ ಇದು ಮಾಡ್ತಾರೆ. ಸೊ ಅದೆಲ್ಲ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ತಮ್ಮ ಪರವಯ್ಯರಿಗೆ ಇದೆಲ್ಲ ಕಥೆಯೆಲ್ಲ ಹೇಳ್ತಾರೆ. ಹೀಗಾಯಿತು, ಭಗವಂತನ ಪ್ರಾರ್ಥನೆ ಮಾಡಿಕೊಂಡೆ, ಅವನು 12,000 ಗೋಲ್ಡ್ ಕಾಯಿನ್ ಕೊಟ್ಟಿದ್ದಟ ಅಂತ ಹಾಕಿದ್ದಾರೆ. ಎಲ್ಲಿ ಅಂತ ಕೇಳ್ತಾಳೆ. ಆವಾಗ ಹೇಳ್ತಾರೆ, ನದಿಯಲ್ಲಿ ಹಾಕಕ್ಕೆ ಹೇಳ್ದ, ಇಲ್ಲಿ ಬಂದು ಕೊಳದಲ್ಲಿ ತಗೋ ಅಂತ ಹೇಳ್ದ ಅಂತ ಹೇಳಿ ಅವಳು ಬಿದ್ದು ನಗುತ್ತಾಳೆ. ಇದೇನು ನೀವು ಮಾಡಿರೋ ಕೆಲಸ ಅಲ್ಲ, ಆ ದೊಡ್ಡ ಗಂಟನ್ನು ನದಿಯಲ್ಲಿ ಹಾಕ್ಬಿಟ್ಟು ಇಲ್ಲಿ ಬಂದು ತೊಗೊಳ್ದು ಅದು ಹೆಂಗೆ ಬರುತ್ತೆ ಇಲ್ಲಿ? ಅದೆಲ್ಲ ಸಾಧ್ಯನಾ? ಹೀಗೆ ಮಾಡ್ಕೊಬಂದ್ಬಿಟ್ರಲ್ಲ ಅಂತೇಳಿ ತಮಾಷೆ ಮಾಡ್ತಾಳೆ. ಅದೆಲ್ಲ ಏನೂ ಇದು ಮಾಡಬೇಡ, ಅವನು ಹೇಳಿದಾನೆ, ಮಾಡಿದ್ದೀನಿ ನಾನು ಅಂತ. ಸರಿ ಆಯಿತು ಅಂತ ಹೇಳ್ತಾಳೆ. ಸರಿ ಹಾಗಾದರೆ ಹೋಗೋಣ ಬಾ, ಕೊಳಕ್ಕೆ ಹೋಗಿ ತೊಗೊಳ್ಳೋಣ, ನೋಡೋಣ ಅಂಥೇಳಿ ಇಬ್ಬರು ಹೋಗ್ತಾರೆ. ಇವರೇನು ಮಾಡ್ತಾರೆ, ಆ ಕೊಳದಲ್ಲಿ ಹಾಕೋಕ್ಕೆ ಮುಂಚೆ ಒಂದು ಸಣ್ಣ ಕೆಲಸ ಮಾಡಿರ್ತಾರೆ. ಅದ್ರಲ್ಲಿ ಒಂದು ಕಾಯಿನ್ ತೆಗೆದಿಟ್ಕೊಂಡಿರ್ತಾರೆ. ತೆಗೆದು ಗಂಟು ಹಾಕ್ಕೊಂಡಿರ್ತಾರೆ ತಮ್ಮಲ್ಲಿ. ಅದು ಯಾತಕ್ಕೆ ಅನ್ನೋದು ಮುಂದೆ ನೋಡೋಣ. ಹಾಕ್ಕೊಂಡು ಬಾಕಿ ಎಲ್ಲ ಹಾಕಿರ್ತಾರೆ. ಸರಿ, ಇವರು ಇಬ್ಬರು ಬರ್ತಾರೆ. ಬಂದುಬಿಟ್ಟು ಆ ಕೊಳದ ಹತ್ತಿರ ಹೋಗಲ್ಲ, ಮತ್ತೆ ದೇವರ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಇವರು ಇದು ಮಾಡಿ ಆ ಪದಿಗೆಗಳನ್ನ ಹೇಳಿ ಸಂತೋಷಪಟ್ಟು ಅವರು ನಿರ್ಲಿಪ್ತರಾಗಿ ಭಗವಂತನ ಸ್ತೋತ್ರ ಮಾಡೋದು ಮಾಡ್ಕೋತಾರೆ. ಇದು ಬೇಗ ಸಿಕ್ಬಿಡ್ಬೇಕು ಅಂತ ಆ ಥರ ಅದೆಲ್ಲ ಏನಿಲ್ಲ. ಇದೆಲ್ಲ ಮಾಡೋ ಕೆಲಸ ನಿಧಾನವಾಗಿ ಆರಾಮಾಗಿ ಮಾಡ್ತಿರ್ತಾರೆ. ಮಾಡಿ ಆಮೇಲೆ ಕೊಳದ ಹತ್ತಿರ ಬರ್ತಾರೆ. ಹತ್ರ ಬಂದ್ಮೇಲೆ ಅವಳ ಕಡೆ ನಿಲ್ಲಕ್ಕೆ ಹೇಳ್ತಾರೆ. ನಿಲ್ಲಕ್ಕೆ ಹೇಳ್ಬಿಟ್ಟು ಇವರು ಅಲ್ಲಿ ಕೊಳದ ಒಳಗಡೆ ಧುಮುಕಿ ಚೆನ್ನಾಗಿ ಮುಳುಗಿ ಅಲ್ಲಿ ಇದರಲ್ಲಿ ಕೆಳಗಡೆ ಮಣ್ಣಲ್ಲಿ ಸಿಕ್ಕತ್ತೆ ಎಲ್ಲ ಹುಡುಕ್ತಾ ಬರ್ತಾರೆ. ಎಲ್ಲ ಕಡೆನೂ ಹುಡುಕ್ತಾರೆ. ಹುಡುಕಿ ನೋಡಿದ್ರೆ ಅಲ್ಲಿ ಏನೂ ಇಲ್ಲ, ಗಂಟು ಇಲ್ಲ, ಅಂತದ್ದು ಇಲ್ಲ.
ಆಮೇಲೆ ಹೇಳ್ತಾರೆ, ಹೇಳ್ಬಿಟ್ಟು ಏನೂ ಸಿಗ್ಲಲ್ಲ ಗಂಟಿಲ್ವಲ್ಲ ಅಂತ ಯೋಚನೆ ಮಾಡುವಾಗ ಅಲ್ಲಿ ಹೊರಗಡೆ ನಿಂತಿರ್ತಾಳಲ್ಲ ದಡದಲ್ಲಿ ಅವಳು ಆ ಪರವೆಯರು, ಅವಳು ನೋಡಿ ನಗ್ತಾಳೆ, ಬಿದ್ದು ಬಿದ್ದು ನಗ್ತಾಳೆ. ಓಹ್, ನೀವು ಅಲ್ಲಿ ಹಾಕಿ ಇಲ್ಲಿ ಬರುತ್ತಾ, ಇಲ್ಲಿ ಬಂದು ಹುಡುಕ್ತಾ ಇದ್ದೀರಲ್ಲ ನೀವು, ಎಲ್ಲಿಂದ ಸಿಗುತ್ತಾ ನಿಮಗೆ, ಇಟ್ಟೇನೆ ನಿಮ್ಮದು ಅಂಥೇಳಿ ಅವ್ಳು ನಗೋಕ್ಕೆ ಶುರು ಮಾಡ್ತಾಳೆ. ಇವ್ರಿಗೆ ನಾವು ಬೇಜಾರಾಗ್ಬಿಡುತ್ತೆ, ಅಯ್ಯೋ ಹೀಗಾಯ್ತಲ್ಲ ಶಿವನೇ, ಏನಪ್ಪ ಹೀಗೆ ಮಾಡಿಬಿಟ್ಟಿಯಲ್ಲಪ್ಪ, ಪರವೆಯರು ಹೋಗಿ ನಗೋ ಅಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ, ಅವಳನ್ನ ಹಾಸ್ಯ ಮಾಡೋ ಹಾಗೆ ಆಗೋಯ್ತಲ್ಲಪ್ಪ, ಈ ಪರಿಸ್ಥಿತಿ ಹಿಂಗೆ ಬರಬಾರ್ದು, ದಯವಿಟ್ಟು ನೀನೇ ಕಾಪಾಡ್ಕೋಬೇಕು ಅಂಥೇಳಿ ಈ ಪದಿಗಾಗ ಶುರು ಮಾಡ್ತಾರೆ. ಎಲ್ಲ ಕೇಳ್ತಾ ಇರ್ತಾರೆ ಭಗವಂತ. ಕೇಳ್ತಾ ಕೊನೆಯಲ್ಲಿ ನೋಡಪ್ಪ ಅಲ್ಲಿದೆ ನೋಡು ಅಂತ ಹೇಳ್ತಾರಂತೆ. ಇವ್ರು ಹೋಗಿ ನೋಡ್ತಾರೆ, ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಕೊಳದಲ್ಲಿ ಒಂದು ಜಾಗದಲ್ಲಿ ನೋಡಿದ್ರೆ ಅಲ್ಲಿ ಸಿಕ್ಬಿಡುತ್ತೆ, ಗಂಟು ಫುಲ್ ಸಿಕ್ಬಿಡುತ್ತೆ. ಅಷ್ಟು ಚಿನ್ನ ನಾಣ್ಯಗಳು ಇವ್ರು ಸಿಗತ್ತೆ. ಆಶ್ಚರ್ಯ. ಹಾಗೆ ಎತ್ತಿ ತೋರಿಸ್ತಾರೆ. ಅವಳು ಪರವಾಗಿ ನೋಡ್ತಾಳೆ. ನೋಡ್ಬಿಟ್ಟು ಇಬ್ರಿಗೂ ಖುಷಿಯಾಗ್ಬಿಡುತ್ತೆ. ಪದಾರ್ಥ ಸಿಕ್ತು ಅಂತಂದು ಇವರಿಗೆ ಭಗವಂತ ಹೇಗೆ ಕಾಪಾಡಿದ್ದಾನೆ, ಹೇಗೆ ಅದನ್ನು ಅಲ್ಲಿಂದ ಸಾಗಾಣಿಕೆ ಮಾಡಿದ್ದಾನೆ ಅಂಥೇಳಿ ತುಂಬ ಮುಕ್ತ ಕಂಠದಿಂದ ಇವರು ಹಾಡಿ ಹೊಗಳ್ತಾರೆ. ಅವಳು ಎಲ್ಲ ಕೇಳ್ಕೊಂಡು ಇದು ಮಾಡ್ತಾನೆ. ಶಿವ ಸಂತೋಷವಾಗಿ ಇದು ಮಾಡ್ತಾನೆ. ಆವಾಗ ಹೊರಗಡೆ ಅದನ್ನು ತೊಗೊಂಬಂದು ಇವರೇನು ಮಾಡ್ತಾರೆ, ಇದೆಲ್ಲ ಒಂಥರ ಆಟ ಆಡಿದಲ್ಲ ಇಷ್ಟೊತ್ತು, ಆದರೆ ಇನ್ನೂ ಬಿಟ್ಟಿಲ್ಲ, ಅವನು ನೋಡ್ತಾ ಇದ್ದಾನೆ ಶಿವ. ಕೊನೆಗೆ ಇವರೊಂದು ಸ್ಯಾಂಪಲ್ ನಾಣ್ಯ ಇಟ್ಕೊಂಡಿದ್ರಲ್ಲ ಅದನ್ನು ತೆಗೆದು ಆ ಒರೆಗಲ್ಲಿದೆಯಲ್ಲ ಅದ್ರ ಮೇಲೆ ಉಜ್ಜಿದಾಗ ಅದು ಅಪ್ಪಟ್ಟವಾದ ಚಿನ್ನ ಅನ್ನೋದು ಗೊತ್ತಾಗತ್ತೆ. ಈಗ ಮೂಟೆ ಈ ಕೊಳದಿಂದ ಬಂತಲ್ಲ ಅದರಲ್ಲಿ ಒಂದು ನಾಣ್ಯ ತೆಗಿತಾರೆ, ಅದೇ ಕ್ವಾಲಿಟಿನ ಅಂತ ನೋಡ್ತಾರೆ ಅಷ್ಟೇ. ಮತ್ತು ಅದನ್ನು ತೆಗೆದು ಉಜ್ಜಿ ನೋಡಿದ್ರೆ ಅದು ಇನ್ಫೀರಿಯರ್ ಕ್ವಾಲಿಟಿ. ಇದು 22 ಕ್ಯಾರೆಟ್ ಆದರೆ ಅದು 18 ಕ್ಯಾರೆಟ್ ಚಿನ್ನ ಆಗಿದೆ ಅದು. ಇವರಿಗೆ ಏನಪ್ಪ ಇದು, ನಾನು ಮೊದಲು ಹಾಕಿದ್ದು ಇಲ್ಲಿ ಬಂದಂಗೆ ಇಲ್ವಲ್ಲ ಅಂತ. ಅದೇ ನಂಬಿಕೆ ಇಲ್ಲ ಅಂತಲ್ಲ, ಒಂಥರ ತುಂಬ ಕೇರ್ಫುಲ್ ಆಗಿದ್ದಾರೆ, ಹುಷಾರಾಗಿದ್ದಾರೆ. ಅಕಸ್ಮಾತ್ ಬೇರೆ ಇನ್ನೊಂದು ಗಂಟಾಗಿದ್ದರೆ ಏನು ಮಾಡೋದು ಅನ್ನೋ ಹಾಗೆ. ನಾನು ಏನು ಕೇಳಿದ್ನೋ ಅವನು ಏನು ಕೊಟ್ಟನೋ ಅದೇನೇ ಸಿಗಬೇಕು, ಅದನ್ನೇ ತೊಗೊಂಡೋಗಿ ಅವಳು ಕೊಡಬೇಕು ಅನ್ನೋ ಒಂದು ಇದು ಕೇರ್ ಅಷ್ಟೇ. ಆ ತರಹ ಇದು ಮಾಡ್ತಾರೆ. ನೋಡಿ ಇಲ್ವಲ್ಲ ಅಂಥೇಳಿ ಮತ್ತೆ ಭಗವಂತನ ಪ್ರಾರ್ಥನೆ ಮಾಡ್ಕೋತಾರೆ. ಏನಪ್ಪ ನೀನು ಯಾವ ಮಾತು ಕೊಟ್ಟಿಯೋ ಅದನ್ನು ನಡೆಸ್ಕೊಡ್ಬೇಕಪ್ಪ ನೀನು ಅಂಥೇಳಿ ಮತ್ತೆ ಒಂದು ಪದಿಗ ಹೇಳ್ತಾರೆ. ಹೇಳಿದ್ಮೇಲೆ ಅವನು ಅಲ್ಲಿ ಸರಿಯಾಗಿ ನೋಡು ನೀನು ಇನ್ನೊಂದು ಸಲ ಅಂತ ಹೇಳ್ತಾರಂತೆ ಭಗವಂತ. ಆವಾಗ ಮತ್ತೆ ತೆಗೆದು ನೋಡಿದಾಗ ಮತ್ತೆ ಉಜ್ಜಿ ನೋಡ್ತಾರೆ, ಹಾಗೇ ಇರುತ್ತೆ ಅಂತ. ಒರಿಜಿನಲ್ ಆಗಿ ಹೇಗಿತ್ತೋ ಇವರ ಸ್ಯಾಂಪಲ್ ಏನು ಇಟ್ಕೊಂಡಿದ್ರು ಅಷ್ಟು ಒಂದು ಚೂರು, ಒಂದು ಫ್ರ್ಯಾಕ್ಷನ್ ಆಫ್ ಎ ಕ್ಯಾರೆಟು ಚೇಂಜ್ ಆಗಿಲ್ಲ, ಅದೇ ಥರ ನೋಡ್ತಾ ಇದೆ. ಮೊದಲು ಯಾತಕ್ಕೆ ಅದು ಕಾಣಲಿಲ್ಲ ಅಂದರೆ ಏನೋ ಒಂದು ಅವನೇ ಒಂದು ಕಣ್ಣಲ್ಲಿ ಒಂದು ಇದು ಮಾಡಿರ್ತಾನೆ ಅಂತ ಕಾಣುತ್ತೆ, ಮುಚ್ಚಿರ್ತಾನೆ, ಅದು ಕಾಣಿಸ್ತಿರ್ಲಿಲ್ಲ ಅಷ್ಟೇ ಅವನಿಗೆ. ಆಮೇಲೆ ನಿಜವಾದ ಇದನ್ನು ತೋರಿಸ್ತಾನೆ. ಭಾಳ ಸಂತೋಷ ಆಗುತ್ತೆ. ಅಷ್ಟು ಕಾಯಿನ್ಸು ಕೂಡ ತುಂಬ ಹೊಳಿತಾ ಇದೆ, ಅದನ್ನು ಹೊಳೆದಿದ್ದನ್ನು ಕೊಡ್ತಾನೆ. ತುಂಬ ಸಂತೋಷ ಆಗ್ಬಿಡುತ್ತೆ. ಇಬ್ಬರಿಗೂ ಕೂಡ ಅದನ್ನು ಇಟ್ಕೊಂಡು ಇದು ಮಾಡ್ತಾರೆ. 12,000 ನಾಣ್ಯಗಳು. ಅದನ್ನು ಇವರ ಬಿಚ್ಚಿದ ಕೈ ಬೇಗ ಖರ್ಚು ಮಾಡಿ ಮುಗಿಸ್ಬಿಡ್ತಾರೆ. ಇರಲಿ, ಅದು ಹೆಂಗೆ ಮುಗಿಸ್ತಾರೆ, ಎಷ್ಟರಲ್ಲಿ ಮುಗಿಸ್ತಾರೆ ಅನ್ನೋದನ್ನು ಮುಂದಕ್ಕೆ ನೋಡೋಣ. ಹೀಗೆ ಭಗವಂತ ಹೇಗೆಲ್ಲ ಕಾಪಾಡ್ತಾನೆ ಅನ್ನೋದು, ಹೇಗೆಲ್ಲ ಮಾಡ್ತಾನೆ ಅಂದಾಗ ಒಂದು ತರಹ ಭಕ್ತರ ಹತ್ರ ಸಿಗಾಕೊಂಡ್ಬಿಟ್ಟಿದ್ದಾರಾ ಅಂತ ಅನಿಸತ್ತೆ. ಹೌದು, ಸಿಗಾಕೊಂಡಿದ್ದಾರೆ. ಯಾವಾಗ ಭಕ್ತ ಸೇವಕನಾಗಿದ್ದಾನೋ, ಭಗವಂತನ ಏನೇ ಹೇಳ್ತಾನೋ ಅದೆಲ್ಲ ಮಾಡ್ತಾ ಇದ್ದಾನೋ, ಅದರಲ್ಲಿ ಒಂದು ನೆಮ್ಮದಿ ಇರುತ್ತೆ. ಜವಾಬ್ದಾರಿ ಪೂರ್ತಿ ಭಗವಂತ ಹೊತ್ಕೊಂಡ್ಬಿಡ್ತಾನೆ. ಸೇವಕ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯನಿಗೆ ಒಂದು ಸೇವಕನಾಗಿದ್ದು ಬಿಟ್ಟರೆ ಅಲ್ಲಿ ಒಂಥರ ಹಿಂಸೆ ಇರುತ್ತೆ, ಫ್ರೀಡಮ್ ಇರಲ್ಲ. ಒಬ್ಬ ಯಜಮಾನ ಇರ್ತಾನೆ, ತಾನು ಆಳಾಗಿರ್ತೀನಿ ಅಂತ ಹೇಳಿದಾಗ ಅಲ್ಲಿ ಆಳಿಗೆ ಫ್ರೀಡಮ್ ಇರಲ್ಲ, ಒಂಥರ ಕಟ್ಟುಪಟ್ಟಿರುತ್ತೆ, ಯಾವಾಗಲೂ ಅವನು ಹೇಳಿದ್ದನ್ನು ಕೇಳ್ಕೊಂಡಿರ್ಬೇಕು ಹಾಗೆ ಅಂತ. ಆದರೆ ಆ ಯಜಮಾನ ಭಗವಂತನೇ ಆಗಿಬಿಟ್ರೆ ಇವು ಫುಲ್ ಫ್ರೀಡಮ್ ಇರುತ್ತೆ ಅಂತ. ನೀನು ಏನು ಬೇಕಾದ್ರೂ ಅವನು ಕೇಳಬಹುದು, ಅವನು ಕೊಡೋ ಜವಾಬ್ದಾರಿ ಅವನಿಗೆ ಸರಿದ್ದು ಅಂತ. ಅಂದರೆ ಅವನನ್ನು ಚೆನ್ನಾಗಿ ನೋಡಿಕೊಂಡು ಅವನನ್ನು ತನ್ನ ಸರ್ವಸ್ವವನ್ನು ಅವನಿಗೆ ಒಪ್ಪಿಸ್ಕೊಂಡ್ಬಿಡ್ಬೇಕು ಅಷ್ಟೇ. ಒಪ್ಪಿಸ್ಕೊಂಡ್ಬಿಟ್ರೆ ಮುಗೀತು. ನಿಮ್ಮ ಕಾಪಾಡೋ ಜವಾಬ್ದಾರಿ ಇದೆಯಲ್ಲ ಅದು ಭಗವಂತನಿಗೆ ಸೇರಿರುತ್ತೆ. ಅವನೇ ಕಾಪಾಡ್ತಾನೆ, ಅವನೇ ಆಶ್ರಯ ಕೊಡ್ತಾನೆ, ಆ ಜವಾಬ್ದಾರಿ ಅವನಿಗೆ ಸೇರಿದ್ದು ಅಂಥೇಳಿ ಅನೇಕ ಹಿರಿಯರ ಮಾತುಗಳೆಲ್ಲ ಇದರಲ್ಲಿ ಬರುತ್ತೆ. ಅಂದರೆ ಒಂದು ತರಹ ಇವನು ದಾಸನಾಗಿದ್ದರೆ ಭಗವಂತನಿಗೆ
ಕಾಲಕ್ರಮದಲ್ಲಿ ಇವನ ಭಕ್ತಿ ವೃದ್ಧಿ ಆಗ್ತಾ ಆಗ್ತಾ ಭಗವಂತ ಇವನಿಗೆ ದಾಸನ ಆಗ್ಬಿಡ್ತಾನೆ ಭಕ್ತನಿಗೆ ಅಂಥೇಳಿ ಅನೇಕ ಕಡೆ ಹೇಳ್ತಾರೆ. ಭಗವಂತ ಭಕ್ತ ಪರಾಧೀನ ಅಂತ ಹೇಳ್ತಾರಲ್ಲ, ಪರಾಧೀನಾಗ್ಬಿಡ್ತಾನೆ, ಅಧೀನನಾಗ್ಬಿಡ್ತಾನೆ, ಅವನು ದಾಸನಾಗ್ಬಿಡ್ತಾನೆ ಭಕ್ತನಿಗೆ. ಯಾಕೆ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಭಕ್ತ ಕೇಳ್ತಾ ಇದ್ದಾನೆ, ಭಗವಂತ ಕೊಡ್ತಾ ಇದ್ದಾನೆ. ಅವನು ಕೇಳಿದ್ರೆ ಅವನು ಭಗವಂತ ಕೊಡಲೇಬೇಕು, ಅವನದನ್ನು ಪೂರ್ತಿ ಮಾಡಲೇಬೇಕು. ಅಂದರೆ ಅಷ್ಟರ ಮಟ್ಟಿಗೆ ಅವನು ಭಗವಂತ ಪರಾಧೀನಾಗ್ಬಿಡ್ತಾನೆ, ಅವನು ದಾಸನಾಗ್ಬಿಡ್ತಾನೆ ಭಕ್ತರಿಗೆ ಅಂಥೇಳಿ ಹೇಳ್ತಾರಲ್ಲ, ಅದು ತುಂಬ ಚೆನ್ನಾಗಿರುವಂಥ ಒಂದು ಸನ್ನಿವೇಶ. ಭಗವಂತ ತನ್ನನ್ನು ಭಕ್ತನಿಗೆ ಕೊಟ್ಕೊಂಡ್ಬಿಡ್ತಾನೆ ಅನ್ನೋ ಒಂದು ಅರ್ಥ. ಅವನು ಕೇಳಿದ್ದನ್ನೆಲ್ಲ ಕೊಡ್ತಾನೆ. ಏನು ಕೇಳಿದ್ರು ಕೊಡ್ತಾನೆ ಅಂತ ಹೇಳಿದ್ರೆ, ವಾಸ್ತವವಾಗಿ ಕೇಳಿದ್ದನ್ನು ಕೊಡ್ತಾನೆ. ಏನು ಕೇಳಿದ್ರು ಕೊಡ್ತಾನೆ ಅವನು. ಯಾರಿಗೋಸ್ಕರ? ಇವರು ಹೆಂಡತಿಗೋಸ್ಕರ ಕೇಳ್ತಾ ಇದ್ದ, ಅದನ್ನು ಅವನು ಕೊಡ್ತಾ ಇದ್ದ. ಯಾಕೆಂದರೆ ಇನ್ಯಾರನ್ನೂ ಅವನು ಕೇಳೋ ಹಾಗಿಲ್ಲ, ಇವನನ್ನೇ ಕೇಳಬೇಕು, ಅದಕ್ಕೋಸ್ಕರ ಅವನು ಕೊಡ್ತಾನೆ ಅಂತ. ಹಾಗೆ ಪರಾಧೀನಾಗ್ಬಿಡ್ತಾನೆ ಭಗವಂತ ಅನ್ನೋದಕ್ಕೆ ಉತ್ತಮವಾದ ಒಂದು ಉದಾಹರಣೆಯಾಗುತ್ತೆ ಇದು. ಆಯಿತು, ಇದು ಮುಗಿಸ್ಕೊಂಡು ಮತ್ತೆ ಒಂದು ಫ್ರೆಶ್ ರೌಂಡು ಕ್ಷೇತ್ರಾಟನ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೌಂಡಲ್ಲಿ ಸುಮಾರು ಒಂದು 20 ದೇವಾಲಯಗಳನ್ನು ಅವರು ಹೋಗ್ತಾರೆ. ಹೋಗಿ ಎಲ್ಲ ಒಂದೊಂದಾಗಿ ನೋಡ್ಕೊಂಬರ್ತಾರಲ್ಲ. ಹಾಗೆಯೇ ಅಲ್ಲಿ ನಾಗಪಟ್ಟಣಂ ಅಂತ ಒಂದು ಊರು ತಿರುವಾರೂರು ಹತ್ರ ಇದೆ. ನಮಗೆ ತುಂಬ ಸ್ಮರಣೆಯನ್ನು ಉಂಟು ಮಾಡೋದು, ನಾನು ಚಿಕ್ಕ ವಯಸ್ಸಲ್ಲಿ ನಾವು ಕಾರೈಕಾಲ್ ಅಂತ ಒಂದು ಊರಿತ್ತಲ್ಲ, ಅದರಲ್ಲಿರ್ತಾ ಇದ್ವು ಅಂತ ಹೇಳಿದೆ. ಕಾರೈಕಾಲ್ ಹತ್ತಿರವೇ ನಾಗಪಟ್ಟಣಂ ಇದೆ. ನಾಗಪಟ್ಟಣಮಿಂದ ತಿರುವಾರೂರಿಗೆ ಹೋಗೋದು, ಹೀಗೆ ಮುಂದೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಹೇಳಬೇಕಾದ್ರೆ ಬೆಂಗಳೂರಿಂದ ತಿರುಚನಾಪಳ್ಳಿ, ಟ್ರಿಚಿಯಿಂದ ತಂಜಾವೂರಿಂದ ತಿರುವಾರೂರು, ತಿರುವಾರೂರಿಂದ ನಾಗಪಟ್ಟಣಂ, ಕಾರೈಕಾಲ್, ಹೀಗೆ ನಾವು ಪ್ರಯಾಣ ಮಾಡ್ತಿದ್ದು. ನಮ್ಮ ಚಿಕ್ಕ ವಯಸ್ಸೆಲ್ಲ ಹಾಗೆ ಪ್ರಯಾಣ ಮಾಡ್ತಾಯಿದ್ದು. ತಿರುವಾರೂರು ಬಂದರೆ ಆವಾಗ ಈ ತಿರುವಾರೂರು ಇದೆಲ್ಲ ಇದ್ರ ಮಹಿಮೆ ಇವೆಲ್ಲ ಗೊತ್ತಿಲ್ಲ. ತ್ಯಾಗರಾಜರ ಜನ್ಮಸ್ಥಳ ಅದೋ ಗೊತ್ತಿರಲಿಲ್ಲ. ಈ ಥರ ಮಹಾತ್ಮರು ಸುಂದರಮೂರ್ತಿ ನಾಯನರು, ಇಂದು ತಿರುನಾವುಕರಸರೆಲ್ಲ ಓಡಾಡಿದ ಜಾಗ ಅದೆಲ್ಲ ಏನೂ ಆವಾಗ ಗೊತ್ತಾಗಿರ್ಲ್ವಲ್ಲ. ಸುಮ್ಮನೆ ತಿರುವಾರೂರು ಬಸ್ ಸ್ಟ್ಯಾಂಡ್ ಅಷ್ಟೇ, ಅಲ್ಲಿಂದ ನಾಗಪಟ್ಟಣಂ ಬರ್ತಾಯಿದ್ದು ಬಸ್ ಸ್ಟ್ಯಾಂಡಿಗೆ. ಅದೇ ತರಹ ಇವರು ಕೂಡ ತಿರುವಾರೂರಿಂದ ನಾಗಪಟ್ಟಣದ ಕಡೆ ಬಂದಿದ್ದಾರೆ. ಬಂದು ಇದು ಮಾಡ್ತಾರೆ. ಅದು ನಾಗಪಟ್ಟಣಂ ಅಂತ ಹೇಳಿದಾಗ ಅಲ್ಲಿಂದ ಸ್ಮರಣೆಗೆ ಬರುತ್ತೆ, ಅದಕ್ಕೋಸ್ಕರ ನಾಗೈ ಅಂತ ಅದನ್ನು ಕರೀತಾರೆ. ಅಲ್ಲಿ ಬಂದಾಗ ಇವರು ಆ ಭಗವಂತನ ತುಂಬ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ತಾರೆ. ಏನೇನು ಬೇಕು ಅನ್ನೋದು ಲಿಸ್ಟೆಲ್ಲ ಕೊಡೋಕ್ಕೆ ಶುರು ಮಾಡ್ತಾರೆ. ಮೊದಲು ಸಂಪತ್ತು ಕೊಡಪ್ಪ ಅಂತ ಅಷ್ಟೇ ಕೇಳಿದ್ರು, ಇವಾಗ ಆ ಸಂಪತ್ತು ಯಾವ ರೂಪದಲ್ಲಿ ಇರಬೇಕು ಅಂತ ಅದನ್ನೆಲ್ಲ ಕೇಳೋಕ್ಕೆ ಶುರು ಮಾಡ್ತಾರೆ. ಅಂದರೆ ತನಗೆ ಏನೋ ಒಂದು ನೆಕ್ಲೆಸ್ ಬೇಕಂತೆ, ಆ ನೆಕ್ಲೆಸಲ್ಲಿ ಎಲ್ಲ ನವರತ್ನಗಳೆಲ್ಲ ಇರಬೇಕಂತೆ, ವಿಶೇಷವಾಗಿ ಇದು ಮಾಣಿಕ್ಯ ಇರಬೇಕು, ಡೈಮಂಡ್ ಇರಬೇಕು ಅಂತ ಕೇಳ್ಕೊತಾರೆ. ಹಾಗೆ ಒಂದು ಮುತ್ತಿನ ಒಂದು ಹಾರ ಅದು ಬೇಕು ನನಗೆ ಅಂತ ಕೇಳ್ಕೊತಾರೆ. ಹಾಗೆ ಒಂದು ಇದು ಶ್ರೀಗಂಧದ ಒಂದು ಪೇಸ್ಟ್ ಇದೆಯಲ್ಲ, ಅದು ಪೂರ್ತಿ ತುಂಬಿ ನನಗೆ ಬೇಕು, ಹಚ್ಕೋಬೇಕು ಅಂತ ಹೇಳಿ ಕೇಳ್ತಾರೆ. ಹಾಗೆ ಈ ಒಳ್ಳೆ ಉಲ್ಲನ್ ಶಾಲು ಬೇಕು, ಆಮೇಲೆ ಪಟ್ಟು ವಸ್ತ್ರ ಬೇಕು ಅಂತ ಒಂದು ಲಿಸ್ಟೇ ಕೊಡ್ತಾರೆ. ಇಟ್ಟು ಇದೆಲ್ಲ ಬೇಕಪ್ಪ ನನಗೆ ಕೊಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಈ ಆಭರಣಗಳು, ಇದೆಲ್ಲ ವೈಡೂರ್ಯ ಇದೆಲ್ಲ ಇದೆಯಲ್ಲ, ಇದೆಲ್ಲ ಪರವೆಯರ್ ಕೊಡಬೇಕು ಅಂತ ಆಸೆ ಅಷ್ಟೇ. ಅವರಿಗೆ ಕೊಟ್ಟು ಅವ್ಳನ್ನ ತೃಪ್ತಿಪಡಿಸ್ಬೇಕು, ಎಷ್ಟು ಅವರು ಆಸೆ ಇಟ್ಕೊಂಡಿದ್ರು ಅನ್ನೋದು ಇದೆಲ್ಲ ಗೊತ್ತಾಗತ್ತೆ. ಹಾಗೆ ಕೇಳ್ತಾಯಿದ್ರು ಅಂತ. ಸರಿ, ಏನು ಇದೆಲ್ಲ ಪದಿಗ ರೂಪದಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲ ಏನೇನು ಬೇಕು ತನಗೆ ಅಂತ. ಇದು ನಾವು ಅವ್ರ ಪದ್ಯ ನೋಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ, ಅವ್ರು ಕೇಳೋದೆಲ್ಲ ತಮಿಳಲ್ಲಿ ಚೆನ್ನಾಗಿರುತ್ತೆ. ಹಾಗೆ ಹೇಳುವಾಗ ಭಗವಂತ ಏನು ಬಾಯೇ ಬಿಡಲ್ಲ, ಸೈಲೆಂಟಾಗಿರ್ತಾನೆ, ಮೌನವಾಗಿ ಇದು ಬಿಡ್ತಾನೆ. ಇವ್ರಿಗೆ ಏನು ಅಂತ ಗೊತ್ತಾಗಲ್ಲ. ಆವಾಗ ಇವ್ರು ಹೇಳ್ತಾರೆ, ನೋಡಪ್ಪ ನಾನು ಕೇಳಿದ್ದೆಲ್ಲ ಏನು ಕೊಡಲೇಬೇಕು, ಕೊಡದೇ ಇದ್ದರೆ ಇನ್ನೂ ಇಲ್ಲಿಂದ ಒಂದು ಹೆಜ್ಜೆಯ ಮುಂದೆ ಇಡೋ ಹಾಗಿಲ್ಲ ನೀನು, ನಾನು ಬಿಡಲ್ಲ ಅಂತ ಕಟ್ಟಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಭಗವಂತನ ಕಟ್ಟಾಕೋದಕ್ಕೆ ಭಕ್ತನಿಗೆ ತಾನೇ ಸಾಧ್ಯ ಅಂತ ಅವ್ನು ಕಟ್ಟಾಕ್ಬಿಡ್ತೀನಿ. ಅಷ್ಟೇ ಇಲ್ಲ, ನಿನ್ನ ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡ್ಬಿಡ್ತೀನಿ, ಅವಾಗ ನಿನ್ಗೆ ಮೈಯೆಲ್ಲ ನೋವು ಬರ್ತಾ, ನಿಮ್ಮ ಮೈ ನೋವು ಬರೋಷ್ಟು ಆಲಿಂಗನ ಮಾಡ್ಕೊಡ್ತೇನೆ ಗಟ್ಟಿಯಾಗಿ ಅಂತ ಹೇಳ್ತಾರೆ ಪದಿಗದಲ್ಲಿ. ಚೆನ್ನಾಗಿದೆ ಅದು. ಅಂದರೆ ಅಷ್ಟು ಭಕ್ತಿಯನ್ನು ತೋರಿಸ್ತಾರೆ. ಭಕ್ತಿಯನ್ನು ತೋರಿಸೋವಾಗ ಅದನ್ನು ಪದಾರ್ಥ ಬೇಕು ಅನ್ನೋಕ್ಕೋಸ್ಕರ ಭಕ್ತಿ ತೋರಿಸ್ತೀನಿ ಅಂತ ಇಲ್ಲಿ ಕಂಡು ಬಂದರೂ ಕೂಡ ವಾಸ್ತವ ಭಕ್ತಿಯೇ ಅದು ಇನ್ನೇನಿಲ್ಲ. ಅವನ ಆಲಿಂಗನ ಮಾಡ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಹೇಳ್ತಾ ಇದ್ದಾರೆ. ಅವನು ಇನ್ನು ಪಾದ ಬಿಡಲ್ಲ ನಾನು, ಒಂದು ಹೆಜ್ಜೆಯನ್ನು ಮುಂದೆ ಹೋಗಿ ಬಿಡಲ್ಲ ನಾನು ಅಂಥೇಳಿ ಅವನ ಪಾದವನ್ನು ಹಿಡ್ಕೊಳ್ಳೋ ವಿಷಯವನ್ನು ಹೇಳ್ತಾ ಇದ್ದಾರೆ ಅಂತ. ಕಾರಣ ಏನು ಬೇಕಾದ್ರೂ ಆಗಿರಲಿ, ಅದು ಭಗವಂತ ಅದನ್ನು ಇಷ್ಟಪಡ್ತಾನೆ.
ಅವ್ರು ಹೀಗೆಲ್ಲ ಹೇಳೋದನ್ನು ಇಷ್ಟಪಡ್ತಾನೆ. ಹೇಳು ಅಂತ ಹೇಳಿಸ್ತಾನೆ. ಅವನು ಕೇಳಿದ್ದನ್ನು ತಕ್ಷಣ ಕೊಡೋದೇ ಇಲ್ಲ. ಆಶುತೋಷ ಆಗಿದ್ದರೂ ಕೂಡ ಹೇಳಿದ ತಕ್ಷಣ ಕೊಡಲ್ಲ. ಇವ್ರ ಪದಿಗೆ ಎಲ್ಲ ಹೇಳಿ ಮುಗಿಸ್ಲಿ, ಎಲ್ಲ ಆನಂದವಾಗಿ ಕೇಳ್ಕೊಂಡಿದ್ದು ಕೊನೆಗೆ ಕೊಡ್ತಾನೆ ಅಂತ ಸಾಮಾನ್ಯವಾಗಿ ಅದು ಬರುತ್ತೆ. ಹಾಗೇನೆ ಎಲ್ಲ ಆದಮೇಲೆ ಹೇಳ್ತಾರೆ, ನೋಡು ಅವ ಇನ್ನೊಂದು ಮಾತನ್ನು ಹೇಳ್ತಾರೆ, ನೋಡು ಇದನ್ನೆಲ್ಲ ನಾಳೆ ಕೊಡ್ತೀನಿ ಅಂತೆಲ್ಲ ಹೇಳೋ ಹಾಗಿಲ್ಲ, ಇವತ್ತೇ ಕೊಟ್ಬಿಡ್ಬೇಕು ನೀನು, ನಾಳೆ ಗಿಡ ಅಂತೆಲ್ಲ ಹೇಳಿ ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಡ ಅಂತ ಅದೊಂದು ಹೇಳ್ತಾರೆ. ಎಲ್ಲ ನಮ್ಗೆ ಕೇಳೋಕ್ಕೆ ತಮಾಷೆಯಾಗಿರುತ್ತೆ, ಆದರೆ ಈಗೆಲ್ಲ ಹೇಳೋದು ಉಂಟು. ಎಷ್ಟು ನಾಗಪಟ್ಟಣದಲ್ಲಿ ಅವರು ಕೇಳೋ ಅಂಥದ್ದು ಎಲ್ಲ ಕೇಳಿಸ್ಕೊಂಡು ಭಗವಂತ ಇವರು ಏನೇನು ಕೇಳೋದ್ನೋ ಅಷ್ಟನ್ನೂ ಕೊಟ್ಟು ಬಿಡ್ತಾರೆ ಅಂತ ಭಾಳ ಸಂತೋಷವಾಗಿ ಅಷ್ಟನ್ನು ತೊಗೊಂಡು ಬರ್ತಾರೆ ಇವರು ಅಂತ. ಅಂದರೆ ಏನು ಕೇಳಿದ್ರು ಭಗವಂತ ಕೊಡ್ತಾನೆ, ತುಂಬ ಸಂತೋಷವಾಗಿ ಕೊಡುವಂಥ ಒಂದು ವಿಷಯ ಇರುತ್ತೆ. ಇದ್ರ ಜೊತೆಗೆ ಹೀಗೆ ಇರುವಾಗ ಇವರ ಇದು ವಿಷಯ ಪ್ರಸಿದ್ಧಿಗೆ ಬಂದ್ಬಿಡುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ತುಂಬ ದೊಡ್ಡ ಭಕ್ತರು ಇವರು, ಶಿವಭಕ್ತರು. ಇವರು ಕೇಳಿದ್ದೆಲ್ಲ ಶಿವ ಕೊಡ್ತಾ ಇದ್ದಾನೆ. ಎಷ್ಟು ಸುವರ್ಣ ನಾಣ್ಯಗಳನ್ನು ಕೊಡ್ತಾನೆ, ಭತ್ತವನ್ನು ಕೊಡ್ತಾನೆ, ರಾಶಿ ರಾಶಿಯಾಗಿ ಕೊಡ್ತಾನೆ, ಇವರು ಮುತ್ತು ರತ್ನಗಳನ್ನು ಕೇಳಿ ಅದನ್ನೆಲ್ಲ ಕೊಡ್ತಾನೆ ಅಂಥೇಳಿ ಈ ಥರ ಒಂದು ಇವರ ಒಂದು ಮಹಿಮೆ ಎಲ್ಲ ಕಡೆಯೂ ಹರಡ್ಬಿಡುತ್ತೆ. ಎಷ್ಟು ದೂರ ಹರಡುತ್ತೆ ಅಂತ ಹೇಳಿದ್ರೆ, ಈ ಚೇರ ರಾಜ ಒಬ್ಬ ಇರ್ತಾನೆ, ಈ ಆಲ್ಮೋಸ್ಟ್ ಈ ಕೇರಳದ ಕಡೆ ಇರೋವನು, ಈ ತಮಿಳುನಾಡು ಕೇರಳ ಬಾರ್ಡ್ರಲ್ಲಿ ಅಲ್ಲಿರೋವನು, ಅವನು ಕಿವಿಗೆ ಬಿಡುತ್ತೆ ಇದು. ಚೇರ ಅಂತ ಹೇಳಿ, ಚೇರ ಚೋಳ ಪಾಂಡ್ಯ ಅಂತ 3 ಜನ ಇದ್ದರು ಅಂತ ಹೇಳಿದ್ರಲ್ಲ ವಂಶ ರಾಜ್ಯ, ಅವರಲ್ಲಿ ಚೇರ ರಾಜ, ಅವನು ಕಿವಿಗೆ ಬಿಡುತ್ತೆ ಇದು. ಅವನಿಗೆ ತುಂಬ ಆಕರ್ಷಣೆ ಉಂಟಾಗ್ಬಿಡುತ್ತೆ ಇವರ ವಿಷಯದಲ್ಲಿ. ಅವನು ಶಿವಭಕ್ತ, ಅವನು ಈ ಶಿವಭಕ್ತ ಆದ್ದರಿಂದ ಇಂಥ ಶಿವಭಕ್ತರನ್ನು ನೋಡಬೇಕು, ಇವರ ಜೊತೆ ಒಂದು ಮೈತ್ರಿಯನ್ನು ಇಟ್ಕೋಬೇಕು ಅಂಥೇಳಿ ತುಂಬ ಸಂತೋಷಪಟ್ಟು ಅಲ್ಲಿಂದ ಇಲ್ಲಿ ಬರ್ತಾನೆ. ಬಂದು ಇವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೋತಾನೆ, ನಿಮ್ಮ ಜೊತೆಯಲ್ಲಿ ನಾನು ಕೂಡ ಯಾತ್ರೆಯನ್ನು ಮಾಡಬೇಕು, ನಾನು ಕರ್ಕೊಂಡು ಹೋಗ್ತೀರಾ ಅಂತ ಪ್ರಾರ್ಥನೆ ಮಾಡ್ಕೋತಾನೆ. ಅವಶ್ಯವಾಗಿ ಅಂಥೇಳಿ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಇಬ್ಬರು ಕೂಡ ಅನೇಕ ಕ್ಷೇತ್ರಗಳೆಲ್ಲ ನೋಡ್ಕೊಂಡು ದರ್ಶನ ಮಾಡಿಕೊಂಡು ಆಮೇಲೆ ಮೆಲ್ಲಿಗೆ ಹಾಗೆ ಕರ್ಕೊಂಡೋಗಿ ತಮ್ಮ ರಾಜಧಾನಿ ಇದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ತಿರುವಂಜಿಕ್ಕುಳಂ ಅಂತ ಅವನ ರಾಜಧಾನಿ, ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ನೋಡ್ತಾನೆ, ಅತಿಥಿ ಸತ್ಕಾರ ಮಾಡ್ತಾನೆ, ಏನೋ ರಾಯಲ್ ಟ್ರೀಟ್ಮೆಂಟ್ ಇವರಿಗೆ ಎಲ್ಲ ಮಾಡಿಬಿಟ್ಟು ತುಂಬ ಸಂತೋಷಪಟ್ಟು ಕೊನೆಗೆ ಹೊರಡುವಾಗ ತುಂಬ ಧನವನ್ನು ಕೊಡ್ತಾನೆ. ಧನ ಅಂತ ಹೇಳಿದ್ರೆ ಅಷ್ಟು ಇಷ್ಟು ಅಂತಲ್ಲ, ಅದರಲ್ಲಿ ಸುವರ್ಣ ನಾಣ್ಯಗಳಿರುತ್ತೆ, ಸುವರ್ಣ ಇರುತ್ತೆ, ಇದಿರುತ್ತೆ, ಆಭರಣಗಳಿರುತ್ತೆ, ಎಲ್ಲ ಥರದ್ದಿರುತ್ತೆ. ರಾಜ ಕೇಳಬೇಕು, ಅಷ್ಟು ಸಂತೋಷವಾಗಿ ಎಲ್ಲವನ್ನು ಕೊಡ್ತಾನೆ. ಕೊಟ್ಟಾಗ ಇವರು ಸಂತೋಷವಾಗಿ ಎಲ್ಲ ಸ್ವೀಕರಿಸ್ತಾರೆ. ಎಲ್ಲ ಸ್ವೀಕರಿಸಿ ಆಯಿತು ಅವ್ರನ್ನ ಹೊರಡ್ಬರ್ತೀನಿ ಅಂತ ಹೇಳಿ ಊರಿಗೆ ಬರ್ತಾ ಇರ್ತಾನೆ. ಬರ್ತಾ ಇದ್ದಾಗ ಏನಾಗುತ್ತೆ, ಇದ್ದಕ್ಕಿದ್ದಾಗೆ ಕಳ್ಳಕಾಕರು ಬಂದುಬಿಡ್ತಾರೆ, ದರೋಡೆಗಾರರು ಬಂದುಬಿಟ್ಟು ಅಷ್ಟನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ. ಇವರು ಹೆಂಗೆ ತೊಗೊಂಬರ್ತಾರೆ ಅಂತ ಹೇಳಿದ್ರೆ, ಆಳುಗಳನ್ನು ಕಳಿಸಿರ್ತಾನೆ, ಮತ್ತು ಇವರು ಶಿಷ್ಯರು ಜೊತೆಲಿ ಇರ್ತಾರೆ, ಇವರೆಲ್ಲ ಹೊತ್ಕೊಂಬರ್ತಾ ಇರ್ತಾರೆ, ಆ ಮೂಟಿಯಾಗಿ ಹೊತ್ಕೊಂಬರ್ತಾ ಇರ್ತಾರೆ. ಹೊತ್ಕೊಂಬರೋವಾಗ ಅಷ್ಟನ್ನು ಕೂಡ ಒಂದೂ ಬಿಡದೆ ಅಷ್ಟು ದರೋಡೆಗಾರರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಇವ್ರಿಗೆ ಏನು ಮಾಡೋದು ಗೊತ್ತಿಲ್ಲ. ಅಪ್ಪ ನೀನು ಕೊಟ್ಟೆ, ನೀನು ತೊಗೊಂಡೆ ಅಂತೇಳಿ ಅಷ್ಟೇ ಹಾಗೇ ಇರ್ತಾರೆ. ಆಮೇಲೆ ಪ್ರಾರ್ಥನೆ ಮಾಡ್ಕೋತಾರೆ, ಏನಪ್ಪ ನೀನು ಕೊಟ್ಟಿದ್ದು ಹೀಗೆ ಎಲ್ಲ ತೊಗೊಂಡು ಹೋಗ್ಬಿಟ್ರಲ್ಲ, ಇಷ್ಟೇನಾ ನಿನ್ನ ಇದು ಅಂಥೇಳಿ ಒಂದು ತರಹ ಟಾಂಟ್ ಮಾಡೋ ಹಾಗೆ, ಒಂಥರ ಬೈಯೋ ಹಾಗೆ, ಒಂಥರ ಹೊಗಳೋ ಹಾಗೆ, ಎಲ್ಲ ಥರದಲ್ಲ ಮಿಕ್ಸ್ಡ್ ಆಗಿ ಒಂಥರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ. ಕೊನೆಗೆ ಭಗವಂತನೇ ಅಷ್ಟನ್ನೂ ವಾಪಸ್ ಕಳಿಸ್ಕೊಟ್ಬಿಡ್ತಾನೆ ಇವರುಗಳ ಮೂಲಕ, ಗಣಗಳ ಮೂಲಕ, ಶಿವಗಣಗಳ ಮೂಲಕ ಅಂತ. ಅಂದರೆ ಇವ್ರಿಗೊಂದು ಪಾಠ, ಅದು ಏನು ಪಾಠಪ್ಪ ಅಂತ ಹೇಳಿದ್ರೆ, ಇವರು ತೊಗೊಂಡಿದ್ದು ಯಾರ ಹತ್ರ, ಅಷ್ಟು ಒಂದು ಗಿಫ್ಟನ್ನು ತೊಗೊಂಡಿದ್ದು ಯಾರ ಹತ್ರ, ಚೇರ ರಾಜನಿಂದ. ಚೇರ ರಾಜನ ತೊಗೊಳಕ್ಕೆ ಇವ್ರ ಹಕ್ಕಿದೆಯಾ? ಇವರು ಶಿವನ ದಾಸರಾದ ಮೇಲೆ ಬೇರೆಯವರ ಹತ್ರ ಏನೂ ತೊಗೋಬಾರ್ದು ಅನ್ನೋ ಒಂದು ಕಂಡೀಷನ್ ಇದೆ. ಸ್ವಾಮಿ ಹತ್ರನೇ ತೊಗೋಬೇಕು, ಸ್ವಾಮಿ ಕೊಟ್ಟಿದ್ದನ್ನು ಮಾತ್ರ ತೊಗೋಬೇಕು ಅಂತಿದೆ. ಅದನ್ನು ಮರೆತು ಬಿಟ್ಟು ಅಲ್ಲಿ ತೊಗೊಂಡ್ಬಿಟ್ರು. ಆದ್ದರಿಂದ ಭಗವಂತ ಅದನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ. ಕಿತ್ಕೊಂಡ ದರೋಡೆಗಾರರು ಅಂತ ಯಾರು ಅಂತ ಹೇಳಿದ್ರೆ, ಶಿವಗಣಗಳನ್ನೇ ಕಳಿಸಿದ್ದಾನೆ ಅವನು. ಶಿವಗಣಗಳನ್ನೇ ಕಳಿಸ್ಬಿಟ್ಟು ಇದನ್ನು ತೊಗೊಂಬಂದ್ಬಿಡು ಅಂತ ಹೇಳ್ತಾನೆ. ತೊಗೊಂಡು ಹೋದ ಮೇಲೆ ಶಿವನ ಕೈಗೆ ಬಂತು ಅಷ್ಟು ಧನವೂ ಕೂಡ. ಆ ಚೇರ ರಾಜ ಕೊಟ್ಟಿದ್ದಷ್ಟು ಕೂಡ ಶಿವನ ಕೈಗೆ ಬಂತು. ಈಗ ಶಿವ ತನ್ನದಾಗಿ ಇವರಿಗೆ ಕೊಡ್ತಾ ಇದ್ದಾನೆ. ಇವನು ಯಜಮಾನ, ಈಗ ಯಜಮಾನೇ ಅವನು ಯಾವಾಗಲೂ ಇವನಿಗೆ ದಾಸನಿಗೆ ಕಳಿಸ್ಕೊಡ್ತಾ ಇದ್ದಾನೆ.
ಈಗ ಶಿವನ ಕೈಯಿಂದ ಕೊಟ್ಟರೆ ಅದು ತಪ್ಪಲ್ಲ, ದಾಸನಿಗೆ ಬರಬೇಕಾದ್ದು ಅದನ್ನು ತಗೊಂಡ, ಅದರಿಂದ ಏನೋ ದೋಷವಿಲ್ಲ. ಅರೆ ಚೇರರಾಜನಿಂದ ತಗೊಂಡಲ್ಲ, ಮರೆತು ಬಿಟ್ಟು ತಗೊಂಡಲ್ಲ, ಅದು ತಪ್ಪಾಯಿತು. ಅಂದರೆ ದಾಸರಿಗೆ ಇಂಥ ಒಂದು ಕಂಡೀಷನ್ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಇಲ್ಲಿ ಅಂತ. ಮೊದಲು ಹೇಳಿದ್ವಲ್ಲ, ಆ ತರಹ ದಾಸನಾಗಿದ್ದರೆ ಫ್ರೀಡಮ್ ಹೋಯ್ತಲ್ಲ ಅಂತಲ್ಲ, ಒಂದು ದೃಷ್ಟಿಯಿಂದ ಮನುಷ್ಯರಿಗೆ ದಾಸನಾಗಿದ್ದರೆ ಫ್ರೀಡಮ್ ಹೋಯ್ತು ಅಂತ. ಇಲ್ಲಿ ಭಗವಂತನ ದಾಸನಾಗಿಬಿಟ್ರೆ ಫ್ರೀಡಮ್ ಆಫ್ ಫ್ರೀಡಮ್ಸ್ ಅಂತ ಸಿಕ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗೆ ಅಷ್ಟೂ ಕೂಡ ಇವನಿಗೆ, ಯಾಕೆಂದರೆ ಅವನು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಕೇಳ್ಬೋದು, ಕೇಳಿದ್ದೆ ಅವನು ಕೊಡ್ತಾನೆ ಅನ್ನೋ ಹಾಗೆ. ಈಗ ಇಷ್ಟು ವಿಶಿಷ್ಟವಾದ ರೀತಿಯಲ್ಲಿ ಆಗ್ತಾ ಇದೆ. ಇನ್ನೂ ಸುಮಾರು ಹೇಳೋದಿದೆ. ಭಗವಂತ ಬರೀ ಧನವನ್ನು ಕೊಡೋದು ಮಾತ್ರ ಇಲ್ಲ, ಅನ್ನವನ್ನೂ ಕೊಡ್ತಾನೆ. ತುಂಬ ಕರುಣೆ, ಇವನ ಕರುಣೆ ಇದೆಯಲ್ಲ, ಭಗವಂತನ ಕರುಣೆ ಇದೆಯಲ್ಲ ಭಕ್ತರ ವಿಷಯದಲ್ಲಿ, ಅದರಲ್ಲೂ ದಾಸರ ವಿಷಯ, ದಾಸರ ಅಂತ ಹೇಳಿದ್ರೆ ಸರ್ವ ಸಮರ್ಪಣೆ ಮಾಡಿಕೊಂಡಿರೋರ ವಿಷಯದಲ್ಲಿ ಅವನ ಅಪಾರವಾದ ಕರುಣೆ. ಅವನು ಹೇಗೆ ಇದೆಲ್ಲ ಕೇಳಿದ ತಕ್ಷಣ ಕೊಟ್ಬಿಡ್ತಾನ ಎಲ್ಲಾದರೂ ಅಂತ ಹೇಳೋ ಹಾಗಿಲ್ಲ. ನೀವು ಕೇಳಿದ್ರೂ ಕೊಡಬಹುದು, ಕೇಳದೇ ಇದ್ದರೂ ಕೊಡಬಹುದು. ಅವನಾಗಿಯೇ ನೋಡಿ, ಭಕ್ತ ಇಷ್ಟು ಕಷ್ಟಪಡ್ತಾ ಇದ್ದಾನಲ್ಲ, ಇವನಿಗೇನಾದರೂ ಮಾಡಬೇಕಲ್ಲ ಅಂತ ಅನ್ನಿಸಿ ದಯೆಯಿಂದ ಕರುಣೆಯಿಂದ ಕೊಡೋದು ಉಂಟು. ಆ ಥರ ಪ್ರಸಂಗಗಳು ಇವರ ಸುಂದರಮೂರ್ತಿ ನಾಯನಾರ್ ವಿಷಯದಲ್ಲಿ ಬರುತ್ತೆ. ಮುಂದಕ್ಕೆ ಅದನ್ನೆಲ್ಲ ಹೇಳೋಣ. ಹಾಗೆ ಅವನ ಒಂದು ಅಪಾರವಾದ ಒಂದು ಕರುಣೆ ಇದೆಯಲ್ಲ, ಅದಕ್ಕೆ ಅಪಾರ ಅಂತ ಹೇಳಾಯಿತು, ಪಾರವೇ ಇಲ್ಲ ಅದಕ್ಕೆ. ಅದನ್ನು ನೋಡಿ ತಿಳ್ಕೊಬೇಕೆ ಹೊರತು ಏನೇನಿಲ್ಲ. ಅಂಥ ಭಕ್ತ ಶಿರೋಮಣಿಗಳಲ್ಲೊಬ್ಬರು ಈ ಸುಂದರಮೂರ್ತಿ ನಾಯನಾರ್ ಅನ್ನೋರು. ನೋಡೋದಕ್ಕೆ ನಮ್ಮ ಹೆಂಡತಿಗೋಸ್ಕರ ಎಲ್ಲ ಕೇಳಿದ್ರು ಅಂತ ಅನಿಸ್ಬಹುದು. ಆದರೆ ಅದರ ಹಿಂದೆ ಅವ್ರು ಎಂಥ ಭಕ್ತರು ಅನ್ನೋ ವಿಷಯ ನಾವು ಅವರ ಪದಿಗಳಿಗೆ ನೋಡಿದಾಗ ಗೊತ್ತಾಗತ್ತೆ, ಅರ್ಥ ಮಾಡ್ಕೋಬೋದು. ಹೇಗೆ ಅವನಿಗೂ ಇವ್ರಿಗೂ ಇದ್ದಂಥ ಒಂದು ಸಂಬಂಧ ಇದೆಯಲ್ಲ, ಅದನ್ನು ಮಾತ್ರ ನಾವು ವಿವರಿಸೋಕ್ಕಾಗಲ್ಲ. ಇವರ ಒಂದು ಭಕ್ತಿ ಅವನಿಗೆ ಮಾತ್ರ ಗೊತ್ತಾಗತ್ತೆ, ಅವನ ಪ್ರೀತಿ ಇವ್ರಿಗೆ ಮಾತ್ರ ಗೊತ್ತಾಗತ್ತೆ. ಈ ಥರ ಪರಸ್ಪರ ಒಂದು ಸಂಬಂಧ, ಅದನ್ನು ನಾವು ಕಥೆಗಳ ಮೂಲಕ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಅರ್ಥ ಮಾಡ್ಕೋಬೋದು. ಉಳಿದನ್ನು ನಮ್ಮ ಅರ್ಥಕ್ಕೆ ಸಿಕ್ಕೋಲ್ಲ, ಅದು ನಮ್ಮ ಬುದ್ಧಿಗೆ ಸಿಕ್ಕೋಲ್ಲ, ಮನಸ್ಸಿಗೆ ಇಟ್ಕೋ ಅಂಥ ವಿಷಯ ಅಲ್ಲ, ಅನುಭವದಿಂದಲೇ ತಿಳ್ಕೊಬೇಕಾಗತ್ತೆ. ಅಂಥ ಪರಮಭಕ್ತರಾಗಿರೋವಂಥ ಶಿವಭಕ್ತರಲ್ಲಿ ಒಬ್ಬರಾದಂಥ ಸುಂದರಮೂರ್ತಿ ನಾಯನಾರು ಹೊರಗಡೆ ಘಟನೆಗಳು ಯಾವ್ಯಾವುದೋ ಇರ್ಬೋದು, ಅದೆಲ್ಲ ಆನುಷಂಗಿಕ ಅಷ್ಟೇ, ಅದರ ಒಳಗಡೆ ಇರೋ ಭಕ್ತಿಯೇ ಪ್ರಧಾನವಾದದ್ದು ಅಂತ ಹೇಳಿ ಇಲ್ಲಿಗೆ ಒಂದು ಘಟ್ಟದಲ್ಲಿ ಈ ಪಾಠವನ್ನು ನಿಲ್ಲಿಸ್ಕೊಂಡು ಮಂಗಳ ಮಾಡಿ, ಮುಂದೆ ಇನ್ನೂ ಕೆಲವು ಘಟನೆಗಳಿದೆ, ಅದನ್ನು ಹೇಳೋಣ ಮುಂದಿನ ವಾರದಲ್ಲಿ ಅಂತ ಹೇಳ್ತಾ, ಅಂಥ ಭಕ್ತ ಶಿರೋಮಣಿಗಳಾದ ಸುಂದರಮೂರ್ತಿ ನಾಯನಾರಿಗೂ ಅವರ ಹಿಂದೆ ಆಡಿಸ್ತಾ ಇದ್ದಂಥ ಶಿವನಿಗೂ, ಶಿವನು ಮತ್ತು ಶಿವಭಕ್ತ ಇಬ್ಬರನ್ನು ಅರ್ಥ ಮಾಡಿಕೊಂಡು ಆ ಮೂಲ ಪುರುಷನಾದ ನಟೇಶನನ್ನು, ಅವನ ತತ್ವವನ್ನು ಹೇಳಿಕೊಟ್ಟಂಥ ಪರಮ ಗುರುವಿಗೂ ಕೂಡ ನಮಸ್ಕರಿಸ್ತಾ ಈ ಮಾತುಗಳನ್ನು ಅವರ ಪಾದಾರವಿಂದಗಳಿಗೆ ಅರ್ಪಿಸ್ತೇನೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.